ವಾಕ್ಯವಾಗಿರುವ ಯೇಸಯ್ಯ, ಈ ದಿವಸವೂ ಕೂಡ ಕರ್ತನೆ ಮಾತನಾಡೋದು ನೀವಲ್ಲ, ಪವಿತ್ರಾತ್ಮನ ವಾಕ್ಯದಂತೆ ಕರ್ತನೆ ನನ್ನನ್ನು ಮರೆಸಿ ನೀವು ಪ್ರಸನ್ನನಾಗಬೇಕು. ಬಂದಿರುವಂಥ ಪ್ರತಿಯೊಬ್ಬರಿಗೂ ವಾಕ್ಯದಿಂದ ಬಲಪಡಿಸಿ ವಾಕ್ಯಕ್ಕಾಗಿ ಬದುಕುವಂತೆ ನೀವು ಕೃಪೆ ಮಾಡಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನಾನು ಮತ್ತೊಂದು ಆಡ್ತಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹಾರಿಸಿ ಶುಭವನ್ನು ಕೋರ್ತೇನೆ. ನೋಡಿ, ಕ್ರಿಸ್ತನೊಂದಿಗೆ ನಮಗೆ ಸ್ನೇಹ ಇರಬೇಕು. ಏನಿರಬೇಕು? ಸ್ನೇಹದೊಂದಿಗೆ ಐಕ್ಯತೆ ಇರಬೇಕು. ಸ್ನೇಹ, ಐಕ್ಯತೆ ಎರಡು ಬೇರೆ ಬೇರೆ. ಸ್ನೇಹ ಅನ್ನೋದು ಯಾವಾಗಲೂ ಜೊತೆಗೆ ಇರೋದು, ಐಕ್ಯತೆ ಅನ್ನೋದು ನಾವೆಲ್ಲ ಸೇರಿರೋದು. ಹಲ್ಲೆಲೂಯಾ. ಸೊ ಕ್ರಿಸ್ತನೊಂದಿಗೆ ಐಕ್ಯತೆನೂ ಇರಬೇಕು, ಸ್ನೇಹನೂ ಇರಬೇಕು. ಐಕ್ಯತೆ ಇರಬೇಕು ಅಂದರೆ ಖಂಡಿತರು ನಾವು ಆರಾಧನೆ ತಪ್ಪಿಸ್ಕೊಳ್ಳಲ್ಲ. ನಾನು ಅದಕ್ಕೆ ಮೊದಲನೇದಾಗಿ ಹೇಳಿದೆ, ಚುಚ್ಚು ಅಂತ ಇರುತ್ತೆ ಕೆಲವು ಮಾತುಗಳು ನಮಗೆ. ಅಂದರೆ ನಾನು ಆ ಸ್ಥಳದಲ್ಲಿ ಆ ಶುಕ್ರವಾರ ನಾನು ದೇವರೊಂದಿಗೆ ನಾನು ಮಾಡಿಕೊಂಡಂಥ ಒಡಂಬಡಿಕೆ ನಾನು ಇವತ್ತು ಭಾನುವಾರ ಇಲ್ಲಿಗೆ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡೋದು. ನಾನು ಹೊಟ್ಟೆಗೆ ಇದೆಯೋ ಇಲ್ವೋ ಗೊತ್ತಿಲ್ಲಪ್ಪ, ನಾನು ನಾಳೆ ಬದುಕ್ತೀನಿ ಅದು ಗೊತ್ತಿಲ್ಲ, ನಾನು ಭಾನುವಾರ ಏನಿರಬೇಕು ಅದು ಇರಬೇಕು. ಒಂದು ವೇಳೆ ಕೆಲಸ ನನಗೆ ಬೇಡ, ಅವ್ರು ಕೊಡಲ್ಲ ಅಂದರೂ ಕೂಡ ಚಿಂತಲ್ಲ, ಕೀ ಕೊಟ್ಬಿಟ್ಟು ಬಂದುಬಿಡ್ಬೇಕು, ಇಷ್ಟೇ ನಿರ್ಧಾರ. ದೇವರು ಇವತ್ತು ಕೃಪೆಯಾಗಿ ನಾನು ಆರೋಗ್ಯವಾಗಿ ಬಂದು ಮುಂದೆ ನಿಂತ್ಕೊಳ್ಳುವಂತೆ ಕೃಪೆ ಮಾಡಿದ್ದಾರೆ. ಹಲ್ಲೆಲೂಯಾ. ಅಂದರೆ ಐಕ್ಯತೆಯನ್ನು ಬಯಸಬೇಕು, ಸ್ನೇಹವನ್ನು ಬಯಸಬೇಕು. ಪ್ರತಿಯೊಬ್ಬರು ನೀವು ಇಲ್ಲಿರೋರು ಕೇಳಬೇಕು. ಮುಂದೆ ನಿಂತು ಒಬ್ಬರು ಮಾತು ಕೊಡ್ತಾರೆ, ವಾಕ್ಯ ಕೊಡ್ತಿದ್ದಾರೆ, ನಡೆಸುವರ ಮೂಲಕ. ಅಂದರೆ ನಾನಾಗಿರ್ಬೋದು, ಹಾಡು ಹೇಳೋರಾಗಿರ್ಬೋದು, ವಿಜ್ಞಾಪನೆ ನಡೆಸೋರಾಗಿರ್ಬೋದು, ವಾದ್ಯ ನುಡಿಸೋರಾಗಿರ್ಬೋದು. ನಾನು ಅದಕ್ಕೆ ಹೇಳ್ತೀನಿ, ನಮಗೆ ಕೊಟ್ಟಿರುವಂಥದ್ರಲ್ಲಿ ಯಾವಾಗಲೂ ನೆನೆಸ್ಕೊಳ್ಳಿ, ಕೋಲ್ಗೇಟ್ ಪೇಸ್ಟ್ ಥರ ಹಲ್ಲು ಕಾಣಿಸ್ಬೇಕು. ಹಲ್ಲೆಲೂಯಾ. ನಮಗೇನು ಕಾಣಿಸ್ಬೇಕು? ಹಾಂ, ಕ್ಲೋಸಪ್ ಬೇಡ. ಕ್ಲೋಸಪ್ ಅನ್ನೋದೇನದು ಬಾಯಿ ಮುಚ್ಚಿರುತ್ತೆ, ಕೋಲ್ಗೇಟ್ ಮಾತ್ರನೇ ಹಲ್ಲು ಕಾಣಿಸುತ್ತೆ. ಅಂದರೆ ಸಂತೋಷನ ಹೊರಹೊಮ್ಮಿಸ್ಬೇಕು ಅಲ್ವಾ? ಮುಂದೆ ಕುಳಿತಿರೋ ನಿಮಗೆ ನಾನು ಸಂತೋಷ ಕಾಣಲ್ಪಡಬೇಕು. ಇಲ್ಲಿ ನಡೆಸೋರು ಒಬ್ಬರೊಬ್ಬರ ಮುಖದಲ್ಲಿ ಏನಿರಬೇಕು? ವಾದ್ಯ ನುಡಿಸೋರಿಂದ ಹಿಡಿದು ಹಾಡು ಹೇಳೋರಿಂದ ಹಿಡಿದು ಯಾರಿಗೂ ಗಂಟು ಮುಖ ಇರಬಾರ್ದು. ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ನಾವು ಹಿಂಗೆ ಮುಖ ಇಟ್ಕೊಂಡು ನಿಮ್ಗೆ ಹಾಡು ಹೇಳಿದ್ರೆ ನಿಮ್ಗೇನು ಅನಿಸುತ್ತೆ? ನಾವು ನಗ್ನಗ್ತಾ ನನ್ನ ಸಂತೋಷಕ್ಕೆ ಕಾರಣ ನೀನೇ ಎಸಯ್ಯ, ನೀನೇ ಎಸಯ್ಯ, ನನ್ನ ಆಧಾರ ನೀನೇ ಅಂತ ನಾನು ಹೇಳುವಾಗ ನನ್ನ ಮುಖದಲ್ಲಿ ಏನಿರಬೇಕು? ನನ್ನ ಸಂತೋಷಕ್ಕೆ ಹಂಗಂದ್ರೆ ಬರುತ್ತಾ? ಅವಾಗ ಏನಾಗಬೇಕು? ನಮ್ಗೇನಿರ್ಬೇಕು? ಸಂತೋಷ ಕಾಣಿಸ್ಬೇಕು. ಹಾಗೆ ನಮಗೆ ಮುಂದೆ ನಡೆಸೋರ ಮೂಲಕ ದೇವ್ರೆ ನೀನು ನನಗೇನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ಈಗ ಹಾಡು ಹೇಳ್ತಾ ಇದ್ದಾರೆ, ಅವ್ರು ಏನಂತ ತಿಳಿಸ್ತಾ ಇದ್ದಾರೆ, ನನಗೆ ವಾದ್ಯ ನುಡಿಸ್ತಾ ಇದ್ದಾರೆ, ಅವ್ರು ಏನು ತಿಳಿಸ್ತಾ ಇದ್ದಾರೆ, ವಿಜ್ಞಾಪನೆ ಮಾಡಿಸ್ತಾ ಇದ್ದಾರೆ, ಅವ್ರು ಏನು ಮಾಡಿಸ್ತಾರೆ. ಅದು ಚಿಕ್ಕವರಾಗ್ಬೋದು, ದೊಡ್ಡವರಾಗಬಾರ್ದು. ನಾನು ಸ್ಟೀಫನ್ ಆಗ್ಬೋದು, ಜಾಶ್ವಾ ಆಗ್ಬೋದು, ಸ್ಯಾಮ್ಸನ್ ಆಗ್ಬೋದು, ಯಾರಾಗ್ಬೋದು, ಅವ್ರು ವಾದ್ಯ ನುಡಿಸ್ತಾ ಇದ್ರೆ ನಿಮಗೆಲ್ಲ ಗಮನ ಏನಾಗುತ್ತೆ? ವಾದ್ಯದ ಮೇಲೇ ಹೋಗುತ್ತೆ. ಯಾಕಂದರೆ ವಾದ್ಯಕ್ಕೆ ಅಷ್ಟು ಪವರ್ ಇರುತ್ತೆ. ಮ್ಯೂಸಿಕ್ ನಮ್ಮನ್ನ ತುಂಬ ಎತ್ತರಕ್ಕೆ ತಗೊಂಡೋಗುವಂಥದ್ದು ಮ್ಯೂಸಿಕ್ಕು. ಸೊ ಅವ್ರು ನುಡಿಸೋವಾಗ ನಿಮಗೆ ಒಂದು ಸ್ವಲ್ಪ ಇದು ಮಾಡಿದ್ರು ನೀವೇನಾಗ್ಬಿಡ್ತೀರಾ? ಸೋತೋಗ್ಬಿಡ್ತೀರಾ. ಟುಸ್ಪಟಾಕಿ ಅಂತೀವಿ, ಹಂಗಾಗ್ಬಿಡ್ತೀವಿ. ಬಿಜಿಲಿಯಲ್ಲಿ ಏನು ಬರುತ್ತೆ? ಟುಸ್ಪಟಾಕಿ, ಆ ಥರ ಆಗ್ಬಿಡ್ತೀವಿ. ಹಂಗಾಗ್ಬಾರ್ದು ನಾವು. ಒಳ್ಳೆ ಏನು ಬಾಂಬದು? ಈರುಳ್ಳಿ, ಅಟಾಮ್ ಬಾಂಬ, ಈರುಳ್ಳಿ ಬಾಂಬ ಏನು ಹೇಳ್ತಾರೆ, ಆ ಥರ ಸಿಡಿಬೇಕು ಆರಾಧನೆಯಲ್ಲಿ. ಅಷ್ಟು ಗಂಭೀರವಾಗಿ ಸಂತೋಷವಾಗಿ ಆಡಬೇಕು ಅಲ್ವಾ? ಆ ರೀತಿ ಪ್ರತಿಯೊಂದು ಮುಂದೆಯಿಂದ. ಈಗ ವಾಕ್ಯ ಕೊಡುವಂಥದ್ದು, ನಾನು ವಾಕ್ಯ ಕೊಡ್ತಾ ಇದ್ದೀನಿ. ನಾನು ವಾಕ್ಯ ಕೊಡುವಾಗ ನಿಮ್ಗೆ ಏನು ಅನ್ನಿಸ್ಬೇಕು? ಇವರು ಕೊಡ್ತಿರೋ ವಾಕ್ಯದಲ್ಲಿ ಆ ರೆಫರೆನ್ಸು, ಆ ವಾಕ್ಯಗಳು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ, ನನ್ನ ಏನು ಬದಲಾವಣೆ ಮಾಡ್ತಾ ಇದೆ ದೇವ್ರೆ, ಇದರಿಂದ ನಾನು ಏನು ಕಲಿಬೋದು ಅಂಥೇಳಿ ಆ ಒಂದು ನೆನಪಿನಲ್ಲಿ ಮುಂದೆ ಕೊಳ್ತಿರ್ಬೇಕು. ಹಲ್ಲೆಲೂಯಾ. ಸುಮ್ಮನೆ ಏನೋ ಒಂದು ಕುಳಿತುಕೊಂಡೆ. ಯಾಕಂದರೆ ನಮ್ಗೆಲ್ಲರಿಗೂ ನಾವು ಎಲ್ಲಿಂದ ಬಂದವರು ಅಂತ ಹೇಳಿದ್ರೆ ಒಂದು ಟೈಮ್ ಹೇಳ್ತಾರೆ, ಬಾಗಿಲು ತೆಗ್ದಿರುತ್ತೆ, ಅಲ್ಲಿ ಸೀದಾ ಹೋಗ್ಬೇಕು. ಅಲ್ಲೊಬ್ರು ನಿಂತಿರ್ತಾರೆ, ಅವ್ರಿಗೆ ಹೇಳಿ ನಮ್ಮ ಕುಲ ಜಾತಕ ಹೇಳಿದ್ರೆ, ಹಂಗೆ ಒಂದು ಬುಟ್ಟಿನಲ್ಲಿ ಹಣ್ಣು ಹಂಪಲ ಎಲ್ಲ ಕೊಟ್ಟರೆ ಅವರು ಯಾವುದಮ್ಮ ಗೋತ್ರ ಅಂತಾನೆ. ಅವ್ನು ಹೇಳಿದ ತಕ್ಷಣ ಅವನೇನು ಮಾಡ್ತಾನೆ? ತೊಗೊಂಡೋಗಿ ಮುಂದ್ಗಡೆ ಗಂಟೆ ಹಿಂಗೆ ಹಿಡ್ಕೊಂಡು ಹಿಂಗೊಂದು 4 ಸೀಲ್ ಅಲ್ಲಾಡಿಸಿ ಅದು ತೊಗೊಂಬಂದು ಕೊಟ್ಟು, ನಮ್ಮ ಕೈಲಿ ಕೊಟ್ಟು, ಮಂಗಳಾರತಿ ಕೊಟ್ಟು, ವಿಭೂತಿ ಕೊಟ್ಟು, ಕುಂಕುಮನ ಕೊಟ್ಬಿಟ್ರೆ ಮುಗಿದೋಯ್ತು ಅಂಥ ಒಂದು ಪಾರಂಪರ್ಯದಿಂದ ಬಂದಿರುವಂಥ ನಮಗೆ 2 ಗಂಟೆಗಳ ಕಾಲ ಆರಾಧನೆಯಲ್ಲಿ ಕುಳಿತುಕೋಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ.
ಇದ್ರ ರುಚಿ ಕಂಡವ್ರು ಮಾತ್ರ ಇಲ್ಲಿ ಕುಳಿತುಕೊಳ್ಳೋಕೆ ಸಾಧ್ಯ. ಹಲ್ಲೆಲೂಯಾ. ಭಾನುವಾರ ಆದ್ರೆ ಅಯ್ಯೋ 2 ಅವರ್ ಕುತ್ಕೋಬೇಕಾ, ಅಯ್ಯೋ ಹೋಗೋದಕ್ಕೆ 1 ಅವರು ಬರೋದಕ್ಕೆ 1 ಅವರು, ಅಯ್ಯೋ ಟಿಫನ್ ಬೇರೆ ಅಡುಗೆ ಬೇರೆ, ಅಯ್ಯೋ. ಭಾನುವಾರ ಆದ್ರೆ ಈ ರೀತಿ ನೆನಪಿದ್ರೆ ದಯವಿಟ್ಟು ಬರಲೇಬೇಡಿ. ನೀವು ಬರಲಿಲ್ಲ ಅಂತೇಳಿ ದೇವರಿಗೆ ಕೋಟಿ ನಷ್ಟ ಏನೂ ಆಗಲ್ಲ. ಯಾರಿಗೆ ನಷ್ಟ? ನಿಮಗೆ ನಷ್ಟ. ನಾನು ಡೈರೆಕ್ಟಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ. ಬಂದಿಲ್ಲ ಅಂದರೆ ಅವ್ರಿಗೆ ಏನು ಸಾಸಿವೆ ಅಷ್ಟು ಅವ್ರಿಗೇನು ಲಾಸ್ ಇಲ್ಲ ರೀ. ನೀನು ಬಂದಿಲ್ಲ ಅಂದರೆ ನಿನಗೆ ನಷ್ಟ. ಅದನ್ನು ತಿಳ್ಕೊಂಡು ಮುಂದೆ ಏನು ಹೇಳ್ತಿದ್ದಾರೆ ಅವ್ರ ಮುಂದೆ ನನಗೆ ವಾಕ್ಯ ಬರ್ತಾರೆ, ನನ್ನ ಏನು ಸರಿಪಡಿಸ್ಕೊಳ್ಬೇಕು, ನನ್ನ ಬದುಕಲ್ಲಿ ಏನು ಮಾರ್ಪಡಿಸ್ಕೊಳ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ವಾಕ್ಯವನ್ನು ತವಕದಿಂದ, ದಾಹದಿಂದ, ಒಂದು ಎದುರು ನೋಟದಿಂದ, ಒಂದು ಆಸಕ್ತಿಯಿಂದ, ಚೈತನ್ಯದಿಂದ, ಉತ್ಸಾಹದಿಂದ ಉಜ್ಜೀವನ ಆಗೋದಕ್ಕೆ ನಾನು ಕೇಳಬೇಕು. ಹಲ್ಲೆಲೂಯಾ. ಬೆಂಕಿ ಬರಬೇಕು ನಿಮ್ಮ ಮೈಯಲ್ಲಿ. ಹಂಗೆ ನಾನು ಕಿರ್ಚೋದಿಂದ ಬರೋದಲ್ಲ. ಈಗೆಲ್ಲ ಹೆಂಗ್ ಗೊತ್ತಾ, ಹಿಂಗೆ ಅನ್ಬೇಕಂತೆ. ಏನಂತೆ? ಹಂಗಂದ್ರೆ ಅಂತೆ ಎಲ್ಲರಿಗೂ ಫೈರ್ ಬರೋದು. ಬೆಂಕಿ ಬರಲಿ ಅಂತ ನಾನು ಹೇಳಿದ್ರೆ ಯಾರಿಗೂ ಬರಲ್ಲ ಅಂತೆ. ಯಾಕಂದ್ರೆ ನಾನೇನು ಮಾಡಿಲ್ಲ, ಬೆಂಕಿ ಬರಲಿ ಕುರ್ಚಬೇಕು. ತುಂಬ ಕಡೆ ನಾನು ನೋಡಿದ್ದೀನಿ, ಏನದು ಬೇಕಾಗದಿರೋ ಒಂದು ವಿಷಯಗಳು. ದೇವರು ನಿನ್ನ ಮುಟ್ಟಬೇಕು ಅಂದರೆ ದೇವರು ಎಲ್ಲೂ ಆ ಥರ ಎಲ್ಲ ಕಿರ್ಚಾಡಲಿಲ್ಲ. ಅರ್ಥ ಆಯ್ತಾ? ಸೊ ನೀವು ಕೇಳಬೇಕು, ಮುಂದೆ ಬರುವಂಥ ವಾಕ್ಯಗಳಿಂದ ನಾನು ಏನು ಬೆಂಕಿ ಆಗಬೇಕು. ಅವ್ರು ಹೇಳ್ತಾರೆ, ನಾನು ಬೆಂಕಿ ಹಾಕಕ್ಕೆ ಬಂದಿದ್ದೀನಿ, ಅದು ಹತ್ತಿ ಉರಿಲಿ. ಏನು ವಾಕ್ಯವೆಂಬುದು ಹತ್ತಿ ಉರಿಲಿ. ಎಮ್ಮಾಹು ಪಟ್ಟಣದಲ್ಲಿ ಅವರು ಸತ್ತ ನಂತರ ಇಬ್ಬರು ನಡ್ಕೊಂಡು ಹೋಗ್ಬೇಕಿರೆ, ಅವ್ರೇನೋ ಮಾತಾಡ್ಕೊಂಡು ಹೋಗ್ತಿದ್ರೆ, ಎಮ್ಮಾಹು ದಾರಿ ಹೋಗ್ಬೇಕಿರೆ ಕ್ರಿಸ್ತನ ಜೊತೆಗೆ ಬಂದು ಅವ್ರು ಏನು ಮಾತಾಡ್ತಿದ್ರು ಆ ವಿಷಯನ ಅವ್ರು ಹೇಳ್ತಾರೆ. ಇವ್ರಿಗೆ ಜೊತೆಗಿರೋದು ಕ್ರಿಸ್ತನೇ ಅಂತಲೇ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಅವ್ರು ಏನು ಮಾಡ್ತಿದ್ದಾರೆ, ಮುಂದೆ ಹೋಗ್ತಾ ಇದ್ದ ಅವ್ರ ಜೊತೆಗಿದ್ದವ್ರು ಮಾಯ ಹೋಗ್ತಾರೆ. ಅರೇ, ನಮ್ಮ ಜೊತೆಗಿದ್ದನು ಕ್ರಿಸ್ತನಂಗಿದೆ, ನಮ್ಮಲ್ಲಿ ಅವ್ರು ಮಾತನಾಡ್ತಿದ್ದಾಗ ಕುದೀತಲ್ಲ ಅಂತಾರೆ. ಏನಂತೆ? ಆ ವಾಕ್ಯ, ಅವ್ರ ಮಾತು ನಮ್ಮಲ್ಲಿ ಕುದಿಯಿತು. ಅಂದರೆ ದೇವರ ವಾಕ್ಯವು ನಿಮ್ಮಲ್ಲಿ ಕುದಿಬೇಕು. ತಪ್ಪಲೆನಲ್ಲಿ ನೀರಿಟ್ಟು ಸ್ಟವ್ ಮೇಲೆ ಇಟ್ಟ ಮೇಲೆ ಬೆಂಕಿ ಕಾಯ್ತಾ 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 ನೀರೇನಾಗಬೇಕು? ಕುದಿಬೇಕು. ಕುದಿಲಿಲ್ಲ ಅಂದರೆ ಸ್ಟವ್ ಆರೋಗಿದೆ ಅಂತ ಅರ್ಥ ಅಲ್ವಾ? ಸೊ ನೀವು ಇಲ್ಲಿ ಬಂದು ಕುದಿಲಿಲ್ಲ ಅಂತ ಹೇಳಿದ್ರೆ ನೀವು ಆರೋಗಿದ್ದೀರಾ ಅಂತ ಅರ್ಥ. ಅಲ್ಲಿಗೆ ಜೀವ ಇಲ್ಲ ಅಂತ ಅರ್ಥ. ಜೀವ ಇಲ್ಲದ್ರು ದೇವ್ರನ್ನ ಸ್ತುತಿಸಲ್ಲ. ಅದಕ್ಕೆ ಜೀವ ಇರುವಂಥ ನೀವು ನಾವೇನು ಮಾಡಬೇಕು? ಕ್ರಿಸ್ತನ ಐಕ್ಯತೆಯಲ್ಲಿ, ಕ್ರಿಸ್ತನ ಸ್ನೇಹದಲ್ಲಿ, ಕ್ರಿಸ್ತನ ಬಲದಲ್ಲಿ ನಾವು ನೆಲೆಗೊಳ್ಳಬೇಕು. ಒಂದು ವಾಕ್ಯವನ್ನು ಎಫೆಸದವರಿಗೆ ಬರೋ ಪತ್ರಿಕೆ 4ನೇ ಅಧ್ಯಾಯ, ಎಫೆಸದವರಿಗೆ 4ನೇ ಅಧ್ಯಾಯ 15ನೇ ವಾಕ್ಯ. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಸಾಕು. ಹೆಂಗಂತೆ? ಮೊದಲನೇದಾಗ ಅವ್ರು ಹೇಳ್ತಾರೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯ ಅಂತ ಹೇಳ್ಬಿಟ್ರು. ಎಷ್ಟು ಅದ್ಭುತವಾದ ದೇವರಲ್ಲ ನಮ್ಮ ದೇವರು. ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನ, ಇದನ್ನ ಮಾತ್ರ ಮರಿಬೇಡಿ. ಯಾರ ಐಕ್ಯವನ್ನ? ಕ್ರಿಸ್ತನ ಐಕ್ಯವನ್ನ ನಾವು ಹೊಂದುತ್ತಾ ಬರಬೇಕು. ಅಂದ್ರೆ ಜಾಸ್ತಿ ಆಗ್ತಾನೇ ಇರಬೇಕು. ಹೊಂದಿದ್ದೀವಿ, ಇನ್ನೇನು ಮಾಡಬೇಕು? ಹೊಂದುತ್ತಾನೆ ಇರಬೇಕು. ಇಷ್ಟು ಸಾಕು ಅಂತೇಳಿ ನಿಲ್ಲಿಸಂಗಿಲ್ಲ. ಕ್ರಿಸ್ತನ ಐಕ್ಯತೆಯನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು, ಸಮೃದ್ಧಿ ಆಗಬೇಕು ಕ್ರಿಸ್ತನ ಐಕ್ಯತೆಯಲ್ಲಿ. ಈಗ ಜಿಮ್ಮಿಗೆ ಹೋದ್ಮೇಲೆ ಅಲ್ವಾ, ಜಿಮ್ಮಿಗೆ ಹೋದ್ಮೇಲೆ ನಮ್ಮ ಶರೀರಕ್ಕೆ ಏನು ಬೇಕೋ ಅದಕ್ಕೆ ಹೋಗ್ಬೋದು ಅಲ್ವಾ? ಕೆಲವರು ಹೊಟ್ಟೆ ಕರಗಿಸಬೇಕೆಂದು ಹೋಗ್ತಾರೆ, ಕೆಲವರು ಖಂಡಗಳನ್ನ ಬೆಳೆಸಬೇಕು ಅಂತ ಹೋಗ್ತಾರೆ. ಇದು ಬರಬೇಕೋ ಬರಬೇಡವೋ? ಅವ್ರು ವರ್ಕೌಟ್ ಮಾಡಿದ್ಮೇಲೆ ಸಾಮ್ಸನ್ ಹೇಳ್ತಾ ಇರ್ತಾನೆ, ಇವಾಗ ಇಷ್ಟು ಕೆಜಿ ಕಡಿಮೆ ಆದೆ, ಇಷ್ಟು ಕೆಜಿ ಕಡಿಮೆ ಆದೆ ಅಂತ ಹೇಳ್ತಾ ಇರ್ತಾನೆ. ಏನಕ್ಕೆ ಅಂದರೆ ತಾನು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಬರ್ತಾ ಇದೆ. ನಾನು ಇಷ್ಟಿದ್ದೆ, ಇವಾಗ ಇಷ್ಟು ಕಡಿಮೆ ಆಗಿದ್ದೀನಿ, ಇಷ್ಟಿದ್ದೆ, ಇಷ್ಟು ಕಡಿಮೆ ಆಗಿದೆ, ಪ್ಯಾಂಟೆಲ್ಲ ಲೂಸ್ ಆಗೋಯ್ತು ಅಂತ ಹೇಳ್ಕೊಂಡಿರ್ತಾನೆ. ಕಾರಣ ಏನು? ಮಾಡೋದು. ಜಿಮ್ಮಿಗೆ ಹೋದ್ಮೇಲೆ ಬದಲಾವಣೆ ಬರಬೇಕು. ಹಾಗೆ ನೀನು ಸಭೆಗೆ ಬಂದಮೇಲೆ ನಿನ್ಗೇನು ಬರಬೇಕು? ನೀನು ಬಂದಿಲ್ಲ ಅಂದರೆ ನೀನು ವರ್ಕೌಟ್ ಮಾಡ್ತಿಲ್ಲ ಅಂತ ಅರ್ಥ. ವಾಕ್ಯನ ಕೇಳಿ. ಅಂದರೆ ನೀವು ಚೆನ್ನಾಗಿ ಗಮನಿಸಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ವಿರೋಧಿಗಳು, ಯುದ್ಧಗಳು ಬರೋದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ನಾನು.
ಯಾಕಂದರೆ ಸಭೆಗೆ ಬಂದ್ರೇ ನಿಮ್ಮೆಲ್ಲ ಒಂದು ಬದಲಾವಣೆ ಕಾಣಿಸೋದು ಅಂತ ಹೇಳಿದೆ. ಇವಾಗ ಸಭೆಯಲ್ಲಿ ಬದಲಾವಣೆ ಏನೇನು ಬರಬೇಕು, ಸಭೆಯಲ್ಲಿ ಬಂದಾಗ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳುವಾಗ ನಿಮಗೆ ಸತ್ಯವೇದದ ರಹಸ್ಯಗಳು, ವಾಕ್ಯಗಳು, ಕ್ರಿಸ್ತನ ಐಕ್ಯತೆಗೆ ನಾನು ಏನು ಮಾಡಬೇಕು, ಕ್ರಿಸ್ತನ ಸ್ನೇಹಕ್ಕೆ ನಾನು ಏನು ಮಾಡಬೇಕು, ಮುಖ್ಯವಾಗಿ ಇವತ್ತಿನ ಅಂಶ ಏನು ಅಂತ ಹೇಳಿದ್ರೆ ದೇವರ ಐಕ್ಯತೆ ಬಲದಲ್ಲಿ ನೀವು ನಿಲ್ಲಗೊಳ್ಬೇಕು. ಅಲ್ಲೇಲೂಯ. ಯಾವುದರಲ್ಲಿ? ಐಕ್ಯತೆಯಲ್ಲಿ, ಮತ್ತೆ ಬಲಹೀನರಾಗಿರಲಿಲ್ಲ, ಬಲ ಉಳ್ಳವರಾಗಿರ್ಬೇಕು. ನೀವು ಕ್ರಿಸ್ತನಲ್ಲಿ ಬಲ ಉಳ್ಳವರಾಗಿರಬೇಕು. ಅದರಿಂದನೇ ದೇವರು ನಿಮ್ಮನ್ನು ವಾಕ್ಯಗಳು. ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಬಹಳ ವಿರೋಧಗಳು, ಯುದ್ಧಗಳು ನಡೆಯೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಒಬ್ಬರಿಗರು ಪರಸ್ಪರ ಮಾತುಗಳು ಆಡ್ತಾರಲ್ಲ, ಅದರಲ್ಲಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿರಲಿಲ್ಲ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಅಂದರೆ ಪರಸ್ಪರ ಒಂದು ಕಮ್ಯುನಿಕೇಷನ್ ಇತ್ತಲ್ಲ, ಇದು ಅದರಲ್ಲಿ ಒಬ್ರಿಗೊಬ್ಬರಿಗೆ ಅದು ಇಡಿಸಲಿಲ್ಲ. ನಾನು ಹೇಳಿದ ಸತ್ಯ ಅನ್ನೋ ಒಂದು, ನಾನು ಹೇಳಿದ ರೈಟ್ ಅನ್ನೋ ಅಂದ ಒಂದು ತಿಳುವಳಿಕೆ ಜ್ಞಾನದಲ್ಲಿ ಆತನ ದಿವಸದಲ್ಲಿ ಇದ್ರಂತೆ. ಇದನ್ನು ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಅದ್ಭುತವಾಗಿ ಬರೆದು ಇದನ್ನು ತೋರಿಸ್ತಾರೆ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ ಓದ್ತೀನಿ, ನಾನು ಗಮನ ಇಟ್ಟು ಕೇಳಿ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ ಸಭೆಯವರಲ್ಲಿ ಒಂದು ಪಾಲು ಸದ್ದುಕಾಯರು, ಒಂದು ಪಾಲು ಫರಿಸಾಯರು. ಯಾರ್ಯಾರು? ಸದ್ದುಕಾಯರು, ಫರಿಸಾಯರು ಇರುವುದನ್ನು ಪೌಲನು ತಿಳಿದು, ಸಹೋದರರೇ, ನಾನು ಫರಿಸಾಯನು, ಫರಿಸಾಯನ ಮಗನು ಸತ್ತವರೆದ್ದು ಬರುವರು ಎಂಬ ನಿರೀಕ್ಷೆಯ ವಿಷಯವಾಗಿ ನನ್ನನ್ನು ವಿಚಾರಣೆ ಮಾಡುತ್ತಾರೆ ಎಂದು ಹಿರೀ ಸಭೆಯಲ್ಲಿ ಕೂಗಿದರು. ಇದನ್ನು ಅವನು ಹೇಳಿದಾಗ ಫರಿಸಾಯರಿಗೂ ಸದ್ದುಕಾಯರಿಗೂ ಜಗಳ ಹುಟ್ಟಿತು, ಸಭೆಯಲ್ಲಿ ಭೇದ ಉಂಟಾಯಿತು. ಯಾಕೆಂದರೆ ಸತ್ತವರು ಎದ್ದು ಬರುವುದಿಲ್ಲವೆಂತಲೂ, ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಈ ಎರಡೂ ಉಂಟೆಂದು ಫರಿಸಾಯರು ಒಪ್ಪಿಕೊಳ್ಳುವರು. ಸದ್ದುಕಾಯರು, ಫರಿಸಾಯರು ಎರಡು ಗುಂಪಿತ್ತು ಆ ಕಾಲದಲ್ಲಿ. ಇವರು ವೇದ ಪಂಡಿತರುಗಳು ಅಂತ ಅಂದ್ಕೊಂಡು ಶಾಸ್ತ್ರಗಳನ್ನು, ಧರ್ಮಶಾಸ್ತ್ರ ತಿಳಿದವರಾಗಿದ್ದರು. ಇದರಲ್ಲಿ ಭೇದ ಉಂಟಾಗೋದಕ್ಕೆ ಕಾರಣ ಏನು ಅಂತೇಳಿ ಕಾರಣ ತಿಳಿಸ್ತಾರೆ. ಏನಂತ ಹೇಳಿದ್ರೆ, ಸತ್ತವರು ಎದ್ದು ಬರುವುದಿಲ್ಲವೆಂತಲೂ ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಆದರೆ ಈ ಎರಡೂ ಇಲ್ಲ ಅಂತೇಳಿ, ಎರಡೂ ಉಂಟಂತ ಫರಿಸಾಯರು ಒಪ್ಕೊಳ್ತಾರೆ. ಇವರಲ್ಲಿ ಒಂದು ಮನಸ್ಸು ಇಲ್ಲದೆ ಇರೋದಕ್ಕೆ ಕಾರಣನ ಇಲ್ಲಿ ಹೇಳ್ತಿದ್ದಾರೆ. ಸದ್ದುಕಾಯರಿಗೂ ಫರಿಸಾಯರಿಗೂ ಇರುವಂಥ ವ್ಯತ್ಯಾಸ, ಒಬ್ಬರು ಇದೆ ಅಂತ ಅಂದರೆ ಪುನರುತ್ಥಾನ ಇಲ್ಲ ಅಂತ, ಒಬ್ಬರು ಪುನರುತ್ಥಾನ ಇದೆ ಅಂತ. ಈ ರೀತಿ ಭೇದ ಉಂಟಾಗಿ ಇವರು ಸಭೆಗಳಲ್ಲಿ ಬಲಗೊಳ್ಳಲಿಲ್ಲ, ದೇವರ ವಾಕ್ಯದಲ್ಲಿ ಬಲಗೊಳ್ಳಲಿಲ್ಲ, ದೇವರ ವಾಕ್ಯಕ್ಕೆ ಹೊಂದಿಕೊಳ್ಳಿಲ್ಲ, ದೇವರ ಸ್ನೇಹವನ್ನು ಬಯಸಲಿಲ್ಲ, ದೇವರ ಐಕ್ಯತೆಯನ್ನು ಬಯಸಲಿಲ್ಲ, ಇನ್ನು ಕ್ರಿಸ್ತನ ಬಲದಲ್ಲಿ ಅವರು ನೆಲೆಗೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಇವರೆಲ್ಲ ಏನು ಮಾಡಿದ್ರು, ಬರೀ ಧರ್ಮಶಾಸ್ತ್ರಗಳನ್ನೇ ಹಿಡ್ಕೊಂಡು ಯೇಸು ಕ್ರಿಸ್ತನ ಭೂಮಿ ಮೇಲೆ ಇದ್ದಾಗ ಹೇಳಿದಂಥ ವಿಷಯಗಳನ್ನ ಅವರು ಗ್ರಹಿಸಲೇ ಇಲ್ಲ. ಅಂದರೆ ಇವಾಗ ಮಕ್ಕಳು LKG ಹೋದ ಮೇಲೆ ಡಿಗ್ರಿವರೆಗೂ 1 ವರ್ಷ ಆದಮೇಲೆ 1 ವರ್ಷ ಆದಮೇಲೆ ಏನಾಗಬೇಕು, ಅವರು ಬೆಳೀತಾ ಹೋಗಬೇಕು. ಈಗ 10ನೇ ಕ್ಲಾಸ್ವರೆಗೂ ಬಂದಿದ್ದಾರೆ, ಇಲ್ಲ 8ನೇ ಕ್ಲಾಸ್ವರೆಗೂ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ. 8ನೇ ಕ್ಲಾಸ್ ಬಂದು ಕೂಡ ಇನ್ನೂ ಈ ಕಲ್ತಿಲ್ಲ ಅಂದರೆ ಏನು ಮಾಡೋದು? ಅವಾಗ ಏನು ಮಾಡಿಲ್ಲ ಇವರು. 8ನೇ ಕ್ಲಾಸ್ವರೆಗೂ LKGಯಿಂದ ನೀನು ಕಲ್ತ್ಕೊಂಡು ಬರಬೇಕಾಗಿದ್ದ ಪಾಠನೇ ಕಲ್ತಿಲ್ಲ, ಇನ್ನು 8ನೇ ಕ್ಲಾಸ್ ಬಂದು ಕಲಿತೀನಿ ಅಂತ ಹೇಳಿದ್ರೆ ಅವಾಗ ನೀವು ಶಾಲೆಗೆ ಹೋಗಿ ಏನು ಪ್ರಯೋಜನ? ಅವಾಗ ನೀವೇನು ಮಾಡಬೇಕಲ್ಲಿ? ಕಲಿಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಕಲಿಬೇಕು ಅಂತ ನೆನಪಿದ್ರೆ ಸಾಲದು, ಅದಕ್ಕೇನು ಮಾಡಬೇಕು? ನನಗೆ ತಿಳಿದಂಗೆ ಸುಮಾರು ಜನ ನನಗೆ ಹೇಳ್ತಾರೆ, ಬ್ರಾಹ್ಮಣರಲ್ಲಿ ಕೆಲವರಿಗೆ ಇಲ್ಲೊಂದು ಜುಟ್ಟಿರುತ್ತೆ ಗೊತ್ತಾ, ಅವ್ರು ಆ ರೀತಿ ಪಂಡಿತರಾಗೋದಕ್ಕೆ ಕಾರಣ ಏನಂತ ಹೇಳ್ತಾರೆ ಗೊತ್ತಾ? ಈ ಜುಟ್ಟನ್ನ ಯಾವುದನ್ನ ಗೋಡೆಗೋ ಹಿಂದಕ್ಕೆ ಕಟ್ಬಿಟ್ಟು ಓದ್ಕೊಂಡು ಕೂತ್ಕೊಳ್ಳೋದಂತೆ. ನಿದ್ದೆ ಮಾಡುವಾಗ ಹಿಂಗೆ ಬಿದ್ದರೆ ಏನಾಗಬೇಕು, ಅದು ಕೆಲವ್ರು ಹೇಳ್ತಾರೆ ಆ ರೀತಿ. ಅಂದರೆ ಅವರು ವಿದ್ಯೆಗೆ ಪ್ರಾಮುಖ್ಯತೆ ಮಾಡ್ತಾಯಿದ್ರು, ಅದಕ್ಕೆ ಅವ್ರು ಆಳ್ವಿಕೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ರು ಅವರು. ಇವತ್ತಿಗೂ ದೊಡ್ಡ ದೊಡ್ಡ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲ ನೀವು ನೋಡಿದ್ರೆ, ನಾನು ನಮ್ಮ ITC ಕಂಪ್ನಿ ಕೂಡ ನೋಡ್ತೀನಲ್ಲ, ಎಲ್ಲ GSTನಲ್ಲಿ ಇರೋರು ಎಲ್ಲರೂ ಕೂಡ ಫುಲ್ಚಾರ್ಗಳೇ, ಯಾರೂ ಇಲ್ಲ. ಆದರೆ ಇನ್ನೂ ಮೇಲ್ಗಡೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಆದರೆ ಮೇನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರೇ ಇರ್ತಾರೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಅವರೇ ಇರ್ತಾರೆ. ಯಾಕಂತ ಹೇಳಿದ್ರೆ ವಿದ್ಯೆಗೆ ಪ್ರಾಮುಖ್ಯತೆ, ಅಂದರೆ ಬೆಳಿಬೇಕು. ನಾನು ಇನ್ನೂ 10ನೇ ಕ್ಲಾಸ್ ಬಂದ ಮೇಲೆ ಇನ್ನೂ LKG ಪಾಠನ ಓದ್ತೀನಿ ಅಂತ ಹೇಳಿದ್ರೆ ಏನು ಮಾಡ್ತಾರೆ?
ಈಗ ಅಪ್ಪಸ್ನ ಪೌಲನ ಅದನ್ನು ಹೇಳ್ಕೊಂಡ್ ಬರ್ತಿದ್ದಾನೆ. ನೀವು ಐಕ್ಯತೆ ಸ್ನೇಹ ಬಯಸುವವರು, ಬಲವನ್ನು ಹೊಂದಬೇಕು ಅನ್ನೋರು ನೀವು ಎಲ್ಲಿದ್ರೆ. ಇವರು ಮೊದಲನೇ ಶತಮಾನದಲ್ಲಿ ಅನೇಕ ವಿರೋಧಗಳು ಪೌಲನಿಗೆ ಉಂಟಾಯಿತು. ಸಾಮಾನ್ಯವಾದ ವಿರೋಧಗಳು ಪೌಲನಿಗೆ ಉಂಟಾಗಿಲ್ಲ. ಅದೇ ನೀವು 24ನೇ ಅಧ್ಯಾಯಕ್ಕೆ ನೀವು ಬಂದುಬಿಟ್ರೆ ಬಹಳ ವಿಷಯಗಳನ್ನ ಹೇಳ್ತಾನೆ. 5ನೇ ವಾಕ್ಯದಲ್ಲಿ ಓದ್ತೀನಿ ಕೇಳಿ. ಈ ಮನುಷ್ಯನು ಪೀಡೆಯಂತಿದ್ದು, ಯಾರಂತೆ? ಇವನು ಪೀಡೆಯಂತಿದ್ದು ಅವ್ರು ಹೇಳ್ತಿದ್ದಾರೆ, ಲೋಕದಲ್ಲಿ ಎಲ್ಲೆಲ್ಲಿಯೂ ಇರುವ ಎಲ್ಲ ಯಹೂದರಲ್ಲಿ ದಂಗೆಯನ್ನು ಎಬ್ಬಿಸುವನಂತಲೂ ನಜರೇತಿನವರ ಪಾಷಾಂಡ ಮತದಲ್ಲಿ ಪ್ರಮುಖನೆಂತಲೂ ಕಂಡೆವು. ಏನಂತೆ? ನಜರೇತಿನ ಪಾಷಾಂಡ ಮತ. ಕ್ರಿಸ್ತನ ಹಿಂಬಾಲಕರಿಗೆ ಹೇಳಿದಂಥ ಮಾತುಗಳು ಇವೆಲ್ಲ. ಈಗೆಲ್ಲ ನಮ್ಗೆ ಹೇಳುವಂಥ ಮಾತುಗಳು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಅದಕ್ಕೆ ನಾನು ಹೇಳಿದ್ದು. ಅಪೊಸ್ತಲರ ಕಾಲದಲ್ಲಿ ಇವೆಲ್ಲ ಆಗೋಯ್ತು. ಆಗಲೇ ಬಹಳ ಹಿಂಸೆಗಳನ್ನ ಅನುಭವಿಸಿದ್ರು. ಕ್ರಿಸ್ತನಿಗೆ ವಿರೋಧವಾಗಿ ತುಂಬ ಜನ ಇದ್ದರು. ಅದಕ್ಕೇನೆ ದೇವರು ಅವತ್ತಿಂದ ಇವತ್ತಿನವರೆಗೂ ನಮಗೆ ಅದನ್ನು ಹೇಳ್ಕೊಂಡು ಬರ್ತಿದ್ದಾರೆ. ವಾಕ್ಯದ ಮೂಲಕ ಎಬ್ಬರಿಸ್ತಿದ್ದಾರೆ. ಏನಂತ ಹೇಳ್ತಾರೆ? ಕ್ರಿಸ್ತನ ಸ್ನೇಹ, ಕ್ರಿಸ್ತನ ಐಕ್ಯತೆ, ಕ್ರಿಸ್ತನ ಬಲ ನಮಗೆ ಇರಬೇಕು. ಆಗ ಇವನಿಗೆ ಅಪ್ಪಸ್ನ ಪೌನಿಗೆ ಆ ಸ್ನೇಹ ಬಯಸ್ತಾನೆ, ಐಕ್ಯತೆಯನ್ನು ಬಯಸ್ತಾನೆ, ಆ ಒಂದು ಬಲದಲ್ಲಿ ಇರಬೇಕು ಅಂತ ಅಂದುಕೊಂಡು ಅವನು ಹೇಳುವಂಥ ವಿಷಯಗಳಿಗೆ ಇಲ್ಲಿ ನೋಡಿ. ಇದಲ್ಲದೆ ಇವನು ದೇವಾಲಯನ ಹೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದನು. ಏನಂತೆ? ದೇವಾಲಯವನ್ನು ಹೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದನು. ಆವಾಗ ಆ ಸಮಯದಲ್ಲಿ ಅವನು ಇನ್ನೊಂದು 13ನೇ ವಾಕ್ಯ ಓದ್ತೀನಿ ಕೇಳಿ. ಈಗ ನನ್ನ ಮೇಲೆ ಹೊರಿಸುವ ತಪ್ಪುಗಳನ್ನು ನಿಜವೆಂದು ತೋರಿಸಲಾರರು, ಒಂದನ್ನು ಮಾತ್ರ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಅದೇನೆಂದರೆ, ಇವರು ಪಾಷಾಂಡ ಮತವೆಂದು ಹೇಳುವ ಮಾರ್ಗಕ್ಕನುಸಾರವಾಗಿ ನಾನು ನಮ್ಮ ಪಿತೃಗಳ ದೇವರನ್ನು ಸೇವಿಸುವನಾಗಿದ್ದೇನೆ. ನೀವು ಹೇಳ್ತಿರಲ್ಲಪ್ಪ ಪಾಷಾಂಡ ಮತ ಅಂತ, ಅವರ ಪಿತೃಗಳ ದೇವರನ್ನೇ ನಾನು ಆರಾಧಿಸುವನಾಗಿದ್ದೇನೆ ಅಂತೇಳಿ ಪೌಲನು ಹೇಳ್ತಾ ಇದ್ದಾನೆ. ಯಾರ ಹತ್ರ? ಸದ್ದುಕಾಯರ ಹತ್ರ, ಪರಿಸರ ಹತ್ರ, ಅಲ್ಲಿ ಇದ್ದ ಶಾಸ್ತ್ರಿಗಳ ಹತ್ರ, ಹಿರಿಯರ ಹತ್ರ ಹೇಳ್ತಾ ಇದ್ದಾನೆ. ಹೇಳ್ತಿದ್ದಾನೆ. ಅವನು ಹೇಳ್ತಾನೆ, ಪಿತೃಗಳ ದೇವರನ್ನು ಸೇವಿಸುವನಾಗಿದ್ದಾನೆ. ಧರ್ಮಶಾಸ್ತ್ರಕ್ಕನುಗುಣವಾಗಿರುವ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಬರೆದಿರುವ ಎಲ್ಲ ವಿಷಯಗಳನ್ನು ನಂಬುತ್ತೇನೆ. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನೂ ನಿರೀಕ್ಷೆಯುಳ್ಳವನಾಗಿದ್ದೇನೆ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಏನೇ ನೀವು ಹೇಳಿದ್ರು ಕೂಡ ನಾನು ಅಭ್ಯಾಸ ಮಾಡಿಕೊಳ್ಳೋದು ಏನು ಅಂತ ಹೇಳಿದ್ರೆ, ನನಗೆ ನಿತ್ಯ ಜೀವ ಇದೆ. ಹಲ್ಲೆಲೂಯಾ. ಈ ರೀತಿಯಾದ ಪುನರುತ್ಥಾನವಿದೆ. ನೆಕ್ಸ್ಟ್ ಒಂದು ಮರಣ ಇದೆ, 2ನೇ ಮರಣ ಇದೆ, ನೆಕ್ಸ್ಟ್ ನಿತ್ಯ ಜೀವ ಇದೆ ಅಂತ ಹೇಳ್ತಾ ಇದ್ದಾನೆ. ಇಂಥ ವಿರೋಧಗಳು ಬಂದಾಗ ಕೂಡ ಅವನೇನು ಮಾಡಲಿಲ್ಲ, ದೇವರ ಐಕ್ಯತೆಯನ್ನು ಬಿಟ್ಟು ಹೋಗಲಿಲ್ಲ. ಅಪೊಸ್ತಲನಾದ ಪೌಲನು ಬರೆದಂಥ ಪತ್ರಿಕೆ ಅಂತ ಹೇಳಿ ಇಬ್ರಿಯ ಪತ್ರಿಕೆನ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಅದು ಬೇರೆಯವರು ಬರೆದಿದ್ದು ಅಂತ. ಇದು ವಾದಗಳು ಸುಮಾರು ದಿವಸಗಳು ನಡೀತಾನೇ ಇದೆ. ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅನೇಕರು ಹೇಳುವಂಥದ್ದು ಅಪೊಸ್ತಲನಾದ ಪೌಲನು ಬರೆದಿದ್ದಾನೆ ಅಂತ ಹೇಳ್ತಾರೆ. ಆದರೆ ನಾವು ಬರೀ ಇಬ್ರಿಯ ಪತ್ರಿಕೆ ಅಂತಲೇ ನೋಡ್ತೀವಿ ಅದರಲ್ಲಿ. ಆದರೆ ಅಲ್ಲಿ ಯಾರು ಬರೋದು ಅಂತಲೇ ನೋಡೋಕ್ಕಾಗಲ್ಲ. ಆದರೆ ಇದನ್ನು ಧ್ಯಾನ ಮಾಡೋರು, ಶಾಸ್ತ್ರಗಳು, ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಕೆಲವರು ಹೇಳ್ತಾರೆ ಇದನ್ನು ಪೌಲನು. ಆ ಪೌಲನು ಬರೆದಂಥ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಗಮನಿಸುವಾಗ, ವಿಷಯದಲ್ಲಿ ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು. ನಿಮ್ಮ ಕಿವಿಗಳು ಮಂದವಾದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದೀರೋ, ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಸಾಕು. ಏನಂತೆ? ಈಗ ನಮಗೆ ಮಾತ್ರ ವಯಸ್ಸಾಯಿತು ಅಂತ ಯಾವಾಗಲೂ ಅನ್ಕೋಬಾರ್ದು. ನಮಗೆ ದಿನೇ ದಿನೇ ವಯಸ್ಸಾಗ್ತದೆ. ಇವಾಗ ಈ ವಾಕ್ಯಕ್ಕೆ ಎಷ್ಟು ವಯಸ್ಸು ಗೊತ್ತಾ? 2000 ವರ್ಷ. ಎಷ್ಟು ವರ್ಷ? 2000 ವರ್ಷ ಆದರೂ ಕೂಡ ಮೊದಲನೇ ಶತಮಾನದಲ್ಲಿ ಬರೆದಿದ್ದು. ಇದನ್ನು ಮೊದಲನೇ ಶತಮಾನದಲ್ಲಿ ಬರೆದಿರುವಂಥ ಈ ವಾಕ್ಯ ಇವತ್ತಿಗೂ ಅನ್ವಯಿಸ್ತಾ ಇದೆ. ಕಾರಣ ಏನು? 7 ವರ್ಷ ವಿಶ್ವಾಸಿ, 8 ವರ್ಷ ವಿಶ್ವಾಸಿ, 10 ವರ್ಷ ವಿಶ್ವಾಸಿ ಅಂತ ಹೇಳಿಕೊಂಡು ಇನ್ನು ನಾವೇನು ಮಾಡ್ತಾ ಇದ್ದೀವಿ? ಗಟ್ಟಿ ಆಹಾರನೇ ಇಲ್ಲ, ಬರೀ ಹಾಲು ಕುಡಿಯೋಂಥ ಪರಿಸ್ಥಿತಿಯಲ್ಲೇ ಇದ್ದೀವಿ ಅಂತ ಅರ್ಥ. ಅಂದರೆ LKG ಪಾಠನ ಎಲ್ಲಿಗೆ ಬಂದು ಹೇಳ್ತಾ ಇರೋದು? 10ನೇ ಕ್ಲಾಸಲ್ಲಿ. ಇನ್ನು ನಾನು ಆಗಲೇ ಮಕ್ಕಳಿಗೆ ಹೇಳಿದಾಗ ಮಕ್ಕಳಿಗೊಂಥರ ಬೇಸರ ಆಗಿರ್ಬೋದು. ಇವಾಗ ಆತ್ಮಿಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನೀವಿನ್ನೂ ಏನಾಗಿದ್ದೀರಾ? ಹಾಲು ಕುಡಿಯೋಂಥ ಕೂಸುಗಳಂತೆ ಇದ್ದೀರಾ. ನಾನು ಅದಕ್ಕೆ ಇವಾಗ ನಮ್ಮ ಸಭೆಯಲ್ಲಿ ಒಂದು ಭಾಗನ
ಯಾರಿಗೆ ತಳ್ಳಿದ್ದೀನಿ? ಮಂಜುಗೆ ಏನು ವಿಜ್ಞಾಪನೆ ಭಾಗವನ್ನು ತಳ್ಳಿದ್ದೀನಿ. ಬೆಳಿಬೇಕು. ನೆಕ್ಸ್ಟ್ ನನ್ನ ಆಸೆ ಇರೋದೇನು ಗೊತ್ತಾ? ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸರಿ ನಾರು ಮೂರ್ತಿ ಮಂಜು ವಾಕ್ಯ ಕೊಡಬೇಕು 15 ನಿಮಿಷನಾರು. ಇದು ರೂಲ್ಸ್ ಮಾಡೋಣ ಅಂತಿದ್ದೀನಿ, ಕಾನೂನು. ಬೆಳಿಬೇಕು ನೀವು. ಇಲ್ಲಿಂದ ಸೇವಕರು ಎಲ್ಲರೂ ಇಲ್ಲಿರೋರೆಲ್ಲರೂ ದೇವ ಸೇವಕರುಗಳಾಗಬೇಕು. ನೀವು ಇಲ್ಲೇ ಕೂತ್ಕೊಂಡು ಹಂಗೆ ಜಪ್ಪಯ್ಯ ಅಂತ ಅಲ್ಲೇ ಗಮ್ಮ ಅಂಟಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ದೇವ್ರು ನಿಮ್ಮನ್ನ ಇಟ್ಟಿಲ್ಲ ಸಭೆಗಳಲ್ಲಿ. ನೀವೆಲ್ಲ ಏನಾಗಬೇಕು? ಸೇವಕರಾಗಿ. ಹಂಗಂದ್ಬಿಟ್ಟು ಬೈಬಲ್ ತೊಗೊಂಡು ಎಲ್ಲ ಮನೆ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟಿರ, ಹಂಗಲ್ಲ ಹೇಳಿಲ್ಲ ದೇವರು. ಯಾಕಂದ್ರೆ ಇವತ್ತು ಹಂಗೆ ಮುಟ್ಟಾಳರಾಗಿ ಕೆಲವ್ರು ಹೋಗಿ ಮನೆ ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ಇಲ್ದಿದ್ದೆಲ್ಲ ಏನೋ ಹೇಳೋಕ್ಕೆ ಹೋಗಿ ಅವರೇನೋ ಬೇಸರ ಮಾಡಿಕೊಂಡು ಅವ್ರು ನಮ್ಮನ್ನು ಮತಾಂತರ ಮಾಡಕ್ಕೆ ಬಂದರು ಅಂತ ಕರೀತಾರೆ. ಆ ರೀತಿ ನಾನು ಪ್ರಚೋದನೆ ಮಾಡ್ತಿಲ್ಲ ನಿಮ್ಮನ್ನು. ನಾನು ಹೇಳ್ತಾ ಇರೋದು ನಿಮ್ಮಿಂದ ಸಾಕ್ಷಿ ಹೊರಬರಬೇಕು. ನೀವು ದೇವರ ಮಕ್ಕಳಾಗಿದ್ದೀರಾ ಅನ್ನೋದಕ್ಕೆ ಗುರುತುಗಳು ಕಾಣಬೇಕು. ಅದಕ್ಕೇ ನಾವು ಮೊದಲನೇದಾಗಿ ಹೇಳಿದ್ದು ದೇವರು ಸ್ನೇಹವನ್ನು ಐಕ್ಯವನ್ನು ಹೊಂದುತ್ತಾ ಬರಬೇಕು. ಎಲ್ಲಿ? ಕ್ರಿಸ್ತನಲ್ಲಿ ಐಕ್ಯತೆಯನ್ನು ಹೊಂದುತ್ತಾ ಬರಬೇಕು. ಈ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ, ಅವರು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಈ ಮಾತನ್ನು ಹೇಳುವುದಕ್ಕೆ ಮುಂದೆ ಇನ್ನೊಂದು ಮಾತು ಹೇಳಲ್ಪಟ್ಟಿದೆ, ಅದು ಗಮನಿಸಬೇಕು. ಏನಂತ ಹೇಳ್ತಾರೆ ನೋಡಿ, ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು. ಇಷ್ಟರೊಳಗೆ ನೀವೇನಾಗಬೇಕಿತ್ತು? ಆದರೆ ಇನ್ನು ವಿಶ್ವಾಸಿಗಳಾಗೇ ಇದ್ದೀರಾ. ಇವತ್ತು ಸಭೆಗಳು 15 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆಯಿತು ಅಂತಾರೆ. ನಾವು 94ರಲ್ಲಿ ಮಾಡಿದ್ರಿ ಸಭೆ, 25 ವರ್ಷ ಜೂಬ್ಲಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಸಭೆ ವಿಶ್ವಾಸಿಯಾಗೇ ಕೊಳ್ತಿದ್ದಾನಲ್ಲೇ. ಹಾಗಲ್ಲ. ಸಭೆ ವಿಶ್ವಾಸಿ ಏನಾಗಬೇಕು? ಶಿಷ್ಯನಾಗಬೇಕು. ಯೇಸು ಏನಂತ ಹೇಳಿದ್ದು? ನೀವು ಲೋಕದ ಪೂರ್ತಿ ಎಲ್ಲ ಕಡೆ ಹೋಗಿ ಸಕಲರನ್ನು ಏನು ಮಾಡಬೇಕು ಅಂತ ಹೇಳಿದ್ರು? ವಿಶ್ವಾಸಿ ಅಂತ ಹೇಳಿದ್ರ? ವಿಶ್ವಾಸಿ ಅಂತ ಹೇಳಿದ್ರ? ಜೋರಾಗಿ ಹೇಳಿ. ಏನ್ ಮಾಡಬೇಕು? ನೀವು ಶಿಷ್ಯರುಗಳಾಗಬೇಕು. ಶಿಷ್ಯರು ಏನು ಮಾಡಬೇಕು? ಮತ್ತೆ ಹೋಗಿ ಅವ್ರು ಬೇರೆ ಮಾಡಿದ್ರೆ ನಮ್ಮ ಭಾರತ ದೇಶದ ಇವತ್ತು ರಕ್ಷಣೆ ಹೊಂದಿರೋದು. ಹಲ್ಲೆಲೂಯಾ. ಅದೇನು ಮಾಡ್ತಾರೆ? ಇವರೆಲ್ಲ ಸೇವಕರಾಗ್ಬಿಟ್ರೆ ಅರೆ ನಮ್ಗೆ ಯಾರಪ್ಪ ಕಾಣಿಕೆ ಕೊಡೋದು ಅಲ್ವಾ? ಇವರೆಲ್ಲ ಎದ್ದು ಆಚೆ ಹೋಗ್ಬಿಟ್ರೆ ನಮ್ಮ ಕಮ್ಮ ಎಲ್ಲೂ ಹೋಗ್ಬಿಡ್ತಿದ್ದೆ. ಮನುಷ್ಯನ ಈ ಒಂದು ಚಿಂತನೆ ಏನು ಮಾಡ್ತು? ಅಲ್ಲಲ್ಲೇ ಕಟ್ಟಿ ಹಾಕಿ ವಿಶ್ವಾಸಿಗಳನ್ನಾಗಿ ಕೊಂಡಿಸ್ಬಿಡ್ತು. ತನಗೆ ಬೇಕಾದವ್ರನ್ನ ಮಾತ್ರ ಪಕ್ಕದಲ್ಲಿ ಇಟ್ಕೊಂಡು ನಾವು ಟ್ಯಾಮ್ರಿಂಡ್ ಹೊಡಿತೀವಲ್ಲ, ಅದಕ್ಕೆ ಕನ್ನಡದಲ್ಲಿ ಹೇಳ್ತೀವಿ, ಇನ್ನೊಂದು ಭಾಷೆ ಜಾಲರ ಹೊಡೆಯೋರ್ನ ಪಕ್ಕದಲ್ಲಿ ಇಟ್ಕೋಬೇಕು. ಇದು ಕ್ರಿಸ್ತನಿಗೆ ವಿರೋಧವಾದದ್ದು. ಪೌಲನ್ ಏನು ಮಾಡ್ದ? ಚೆನ್ನಾಗಿ ಹೇಳಿದೆ. ಇನ್ನು ನೀವು ಏನಾಗಬೇಕು? ಇನ್ನು ಅದಕ್ಕೆ ಹೇಳ್ತಾನೆ, ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಇನ್ನು ನೀವು ಅನುಭವ ಇಲ್ದಂಗಿದ್ದೀರಾ. ಯಾಕೆ ಈ ಥರ? ನೀವು ಬೆಳಿಬೇಕು, ಬದಲಾವಣೆ ಬರಬೇಕು. ಕ್ರಿಸ್ತನಲ್ಲಿ ಬದಲಾವಣೆ ಬರಬೇಕು. ನಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ ಅವರು. ಎಲ್ಲಿ ಬೇಕು? ಆತ್ಮೀಕತೆಯ ಬಲಹೀನರಾಗಿದ್ದೀವಿ ನಾವು ಇವತ್ತಲ್ಲ. ತುಂಬ ಜನ ಏನಾಗಿದ್ದಾರೆ? ಆತ್ಮೀಕತೆಯ ಬಲಹೀನರು. ಇನ್ನು ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಕಾರಣ ಏನು? ಈಗ ನಾನು ನನ್ನ ಫ್ರೆಂಡ್ ಜೊತೆ ಚೆನ್ನಾಗಿ ಪಳಗಬೇಕು ಅಂದರೆ, ಅವ್ನ ಫ್ರೆಂಡು ಅಂತ ಹೇಳಬೇಕು ಅಂದರೆ, ನನಗೂ ಅವನಿಗೆ ಸಂಪರ್ಕ ಹೆಂಗಿರುತ್ತೆ ಗೊತ್ತಾ? ಒಂದೇ ತಟ್ಟೆನಲ್ಲಿ ಅನ್ನ ಹಾಕೊಂಡು ತಿನ್ನೋ ಥರ ಸ್ನೇಹ ಬೆಳೆದಿರುತ್ತೆ. ಅದೇ ನಾವು ಬೇರೆಯವ್ರ ಜೊತೆಗೆ ಒಂದೇ ತಟ್ಟೆಲಿ ತಿನ್ನೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಎಂಜಲು ಅನಿಸುತ್ತೆ, ಏನೋ ಒಂದು ಅಸಹ್ಯ ಅನಿಸುತ್ತೆ, ಏನೋ ಅನಿಸುತ್ತೆ. ನನ್ನ ಫ್ರೆಂಡು ಅವನ ಜೊತೆ ನನಗಿದ್ರೆ, ಅವ್ನ ಕಣ್ಣಲ್ಲಿ ಕಸ ಇದ್ದರೂ ಕೂಡ, ಅವ್ನು ಜೊಲ್ಲು ಸೋರಿದ್ರು ಕೂಡ ಅವನ ಜೊತೆ ನಾನು ಊಟ ಮಾಡ್ತೀನಿ. ಯಾಕೆ ಹೇಳಿ? ಅವನು ಯಾರು? ಅವನು ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡು, ಚಡ್ಡಿ ದೋಸ್ತು ಅಂತ ಅಂತೀವಿ. ಯಾಕೆ? ಆ ರೀತಿ ಫ್ರೆಂಡ್ಶಿಪ್ಪಲ್ಲಿರುವಾಗ ನಮ್ಗೆ ಆ ಸ್ನೇಹ ನಮಗೆ ಕ್ರಿಸ್ತನೊಂದಿಗೆ ಬರಬೇಕು ಅಂದರೆ ಪಳಗಬೇಕು. ನೀನು ಪಳಗದೆ ಹೋದೆ, ದೇವರೊಂದಿಗೆ ನೀನು ಮೊಣಕಾಲು ಹಾಕಿದ್ರೆ, ದೇವರೊಂದಿಗೆ ನೀನು ಸಮಯ ಕಳೆದ್ರೆ, ನಾವು ಎಲ್ಲದಕ್ಕೂ ಸಮಯ ಕೊಡ್ತೀವಿ. ಸಿನಿಮಾ ನೋಡೋಕ್ಕೆ ಸಮಯ ಕೊಡ್ತೀವಿ, ಊರು ಸುತ್ತಕ್ಕೆ ಸಮಯ ಕೊಡ್ತೀವಿ, ಮದುವೆಗೆ ಸಮಯ ಕೊಡ್ತೀವಿ, ನೆಂಟರ ಮನೆಗಳಿಗೆ ಹೋಗೋದಕ್ಕೆ ಸಮಯ ಕೊಡ್ತೀವಿ. ನಮಗೆ ಸ್ವಂತ ಕಾರ್ಯಗಳು ಏನಾರು ಆಗಬೇಕು ಅಂದರೆ, ಬಟ್ಟೆ ಐರನ್ ಹಾಕ್ಬೇಕಂದ್ರೆ ಎಷ್ಟೊತ್ತು ಮಾಡ್ತೀವಿ, ಸ್ನಾನ ಮಾಡ್ಬೇಕಂದ್ರೆ ಎಷ್ಟೊತ್ತು ಮಾಡ್ತೀವಿ,
ತಿನ್ನಬೇಕಾದ್ರೆ ಎಷ್ಟು ಮಾಡ್ತೀವಿ, ತಿನ್ನಬೇಕು ಅಂದ್ರೆ ಎಷ್ಟು ದೂರ ಬೇಕಾದ್ರೆ ಹೋಗ್ತೀವಿ, ಎಷ್ಟು ದೂರ ಬೇಕಾದ್ರೆ ಮಾಡ್ತೀವಿ, ಏನು ಬೇಕಾದ್ರೂ ಮಾಡ್ತೀವಿ, ಕಷ್ಟಪಟ್ಟು ಅದಕ್ಕೆ ಬೇಕಾದ್ರೆ ಕೆಲಸ ಮಾಡ್ತೀವಿ. ಆದರೆ ದೇವರೊಂದಿಗೆ ಸಮಯ ಕಳಿಬೇಕು ಅಂದರೆ ಫಿಕ್ಸಡ್ ಟೈಮು. ಬೆಳಿಗ್ಗೆ ಆದರೆ ಎದ್ದನ ಟಕ್ಕಂತ ಮೊಣಕಾಲು ಹಾಕೋದನ್ನ ಹಂಗೆ ಮುಗಿಸೋದನ್ನ ಹಂಗೆ ಓದನ್ನ, ಮತ್ತೆ ಕೆಲಸಕ್ಕೆ ಹೋಗ್ಬೇಕಿರೋ ಒಂದು ಮೊಣಕಾಲು ಹಾಕೋದನ್ನ ಒಂದು ಪ್ರೇಯರ್ ಮಾಡೋದನ್ನ ಓದನ್ನ, ಇಷ್ಟೇ ನಮ್ಮ ಬದುಕಾಗೋಗಿದೆ. ಆವಾಗ ಹೆಂಗೆ ನೀನು ಕ್ರಿಸ್ತನ ಐಕ್ಯತೆಯನ್ನು ಬಯಸ್ತೀಯಾ, ಕ್ರಿಸ್ತನಲ್ಲಿ ಬಲಗೊಳ್ತೀಯಾ, ಹೇಗೆ ಕ್ರಿಸ್ತನಲ್ಲಿ ಬಲಗೊಳ್ಳೋರಾಗ್ತೀರಾ? ಅವರೊಂದಿಗೆ ನಿಮ್ಮ ಐಕ್ಯತೆ ಬರಬೇಕು. ನಮ್ಮ ಸಭೆಯಲ್ಲಿ ಹಾಡುವಂಥ ಹಾಡುಗಳನ್ನ ಎಷ್ಟು ಜನ ಪದೇ ಪದೇ ಕೇಳ್ತೀರಾ? ಯೂಟ್ಯೂಬಲ್ಲಿ ಕೇಳಬೇಕು. ನಿಮಗೆ ಮನೇಲಿ ರೇಡಿಯೋ ಇದೆಯೋ ಇಲ್ಲ ಟೇಪ್ ರೆಕಾರ್ಡ್ ಇದೆಯೋ ಏನಿದೆಯೋ ಏನರಲ್ಲಿ ಇದೆಯೋ ನೀವು ದೇವರ ಹಾಡುಗಳನ್ನ ಕೇಳಬೇಕು, ಐಕ್ಯತೆಯನ್ನು ಬೆಳೆಸ್ಕೋಬೇಕು. ದೇವರ ಪದಗಳು ಅದ್ರಲ್ಲಿ ಬರ್ತಾ ಇರ್ತವೆ. ಅನೇಕ ದಾಸರುಗಳು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ದಾರೆ. ತೆಲುಗು ಹಾಡುಗಳಾಗ್ಬೋದು, ಕನ್ನಡ ಹಾಡುಗಳಾಗ್ಬೋದು, ತಮಿಳು ಹಾಡುಗಳಾಗ್ಬೋದು, ಯಾವುದೋ ದೇವರ ಹಾಡುಗಳನ್ನ ನೀವು ಕೇಳ್ತಾ ಇರಬೇಕು. ಆವಾಗ ಆ ವಾದ್ಯ, ಆ ಒಂದು ಭಾಷೆ ಎಲ್ಲವೂ ಅರ್ಥ ಆಗುತ್ತೆ. ದೇವರೊಂದಿಗೆ ಐಕ್ಯತೆಯನ್ನು ಬೆಳೆಸ್ಕೊಂತೀರ. ನೀವು ಐಕ್ಯತೆಯೇ ಬೆಳೆಸಲ್ಲ, ಅವಾಗ ಹೆಂಗೆ? ನೀವು ಹಾಲು ಕುಡಿಯೋರಾಗೆ ಇರ್ತೀರ. ಪ್ರಾರ್ಥನಾ ಅಭಿಷೇಕ ಬರಲ್ಲ, ವಿಜ್ಞಾಪನ ಅಭಿಷೇಕ ಬರಲ್ಲ. ಕಲಿಬೇಕು. ಯಾವುದರಲ್ಲಿ ನಿಮಗೆ ಅಂದರೆ ಇಷ್ಟ ಅನ್ನೋದಿರಬೇಕು. ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ಲ, ಇಂಟ್ರೆಸ್ಟ್ ಇದ್ದರೆ ಎಲ್ಲ ನಡೆಯುತ್ತೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾವುದೂ ನಡೆಯಲ್ಲ. ದೇವರ ಅದಕ್ಕೇ ಹಾಲಾಗಲಿ ಗಟ್ಟಿ ಆಹಾರ ಆಗಲಿ, ಇದು ಆತ್ಮಿಕ ವಾಕ್ಯವನ್ನು ಅರ್ಥೈಸಿಕೊಳ್ಳುವಂಥದ್ದು. ಮದುವೆಗಳಲ್ಲಿ ಹೋದರೆ ಒಂದು 3 ಕೌಂಟ್ರ್ ಇವಾಗ ಸಾಮಾನ್ಯವಾಗಿ ಕಾಣುವಂಥದ್ದು. ಒಂದು ವೆಜ್ಜು, ಇನ್ನೊಂದು ನಾನ್ ವೆಜ್ಜು. ಈಗ ಇದು ಸ್ಪೆಷಲಾಗಿ ಕೆಲವರೆಲ್ಲ ಈ ಇಡ್ಲಿ ವಡೆ ದೋಸೆ ಅಂತೇಳಿ ಒಂದು ಟಿಫನ್ ಐಟಮ್ ಅಂತ 3 ಕೌಂಟ್ರ್ ಇಟ್ಟಿರ್ತಾನೆ. ಒಬ್ಬನು ಹೋಗ್ತಾನೆ, ಒಂದು ಕಡೆಯಿಂದ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತಾನೆ. ಯಾವುದು? ಇಡ್ಲಿ ದೋಸೆಯಿಂದ ಬಂದು ಹಂಗೇ ಬಿರಿಯಾನಿಗೆ ಬಂದು ಹಂಗೇ ಹೋಗಿ ವೈಟ್ ರೈಸು ರಸಮೆಲ್ಲ ಹಾಕಿ ಹಪ್ಪಳದವರೆಗೂ ಉಪ್ಪಿನಕಾಯಿ ಹಾಕಿ ಹಿಂಗೆ ಬರೋವರೆಗೂ ಇಷ್ಟು ಬ್ಯಾಟಿಂಗ್ ಮಾಡ್ತಾನೆ. ಅವನಿಗೇನಿದೆ ಅಷ್ಟನ್ನು ಅರಿಸ್ಕೊಳ್ಳೋ ಸ್ಟೀಫನ್ ತೊಗೊಂಡೋಗಿ ನಾನು ಇವಾಗ ಅಲ್ಲಿ ಬಿಟ್ಬಿಟ್ಟು ಇಷ್ಟನ್ನು ತಿನ್ನು ಅಂದ್ರೆ ಏನು ಮಾಡ್ತಾನೆ? ಮನೆಗೆ ಓಡ್ ಬರೋದಿಲ್ಲ, ಅವನು ನಾವು ಹೊತ್ಕೊಂಬರ್ಬೇಕಾಗತ್ತೆ. ಕಾರಣ ಏನು? ಅವನಿಗೆ ಅರಗಲ್ಲ. ಸೊ ಗಟ್ಟಿ ಆಹಾರ ತಿನ್ನಬೇಕಾಗಿರೋ ಗಟ್ಟಿ ಆಹಾರ ತಿನ್ನಬೇಕು. ಇಷ್ಟು ವರ್ಷಗಳಾದಮೇಲೆ ಈಗ ಅವನಿಗೆ ಬೇಕಾಗಿರೋ ಆಹಾರ ಹಾಲು, ಅದನ್ನೇ ಕೊಡಬೇಕು. ಈಗ ನಾವು ನಮ್ಮ ಜಾನು ಕೊಡೋದನ್ನು ತೊಗೊಂಡು ಸ್ಟೀಫನ್ ಕೊಡೋಂಗಿಲ್ಲ, ಸ್ಟೀಫನ್ ಕೊಡೋದಾಗಿ ಜಾನು ಕೊಡೋಂಗಿಲ್ಲ. ಹಾಗೆ ನಾವು ತಿನ್ನೋದನ್ನು ಅವ್ರು ಕೊಡೋಂಗಿಲ್ಲ, ಅವ್ರು ತಿನ್ನೋದು ನಾವು ಇಟ್ಟು. ಅವಾಗ ಬದಲಾವಣೆ ಬರಬೇಕು. ಇಷ್ಟು ವರ್ಷಗಳಾದರೂ ದೇವರಲ್ಲಿ ಬಂದ ಮೇಲೆ ನಮ್ಗೆ ಯಾಕೆ ನಾವು ಬದಲಾವಣೆಗೆ ಬರ್ತಾ ಇಲ್ಲ? ಯೇಸು ಕ್ರಿಸ್ತನು ಒಂದು ಬೊಂಬಾಟ್ ಕತೆ ಹೇಳ್ತಾರೆ, ಸಾಮ್ಯನ ಹೇಳ್ತಾರೆ, 4 ನೆಲ ಹೇಳ್ತಾರೆ. ಏನು ಹೇಳ್ತಾರೆ? 4 ನೆಲ. ನೀವು ಬದಲಾವಣೆ ಆಗ್ತಾ ಇಲ್ಲ, ಅದಕ್ಕೆ ಕಾರಣಗಳು ಹೇಳ್ತಾರೆ. ಒಬ್ಬನು ದಾರಿಯ ಮಗ್ಗಲಲ್ಲಿ ಬಿದ್ದಂಥ ಬೀಜ ಅಂತೆ. ಯಾವುದು? ದಾರಿಯ ಮಗ್ಗಲಲ್ಲಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ಲ, ಅವನು ವಾಕ್ಯನ ಸರಿಯಾಗಿ ಸ್ವೀಕರಿಸ್ತಾ ಇಲ್ಲ. ಅದರಿಂದ ಅವನು ದಾರಿಯ ಮಗ್ಗಲಲ್ಲಿದ್ದ. ಅದೇನಾಗೋಯ್ತು? ತುಳ್ಕೊಂಡು ಅದು ಬೆಳೆದಿಲ್ಲ. ನೀವು ಮತ್ತಾನು ಬರೆಸುವ 13ನೇ ಅಧ್ಯಾಯ ನೀವು ನೋಡಿ, ಪೂರ್ತಿ ಅದರಲ್ಲಿ ಇರುತ್ತೆ. 2ನೇ ನೆಲ ಹೇಳ್ತಾರೆ, ಮಣ್ಣಿಲ್ಲದ ಬಂಡೆಯ ನೆಲ. ಅಲ್ಲಿ ಬಂಡೆನೂ ಇದೆ, ಸ್ವಲ್ಪ ಮಣ್ಣಿದೆ. ಸರಿಯಾಗಿ ಮಣ್ಣಿಲ್ಲದ ನಿಮಿತ್ತ ಬೀಜ ಏನಾಗಲಿಲ್ಲ, ಬೇರು ಊರ್ಲಿಲ್ಲ. ಅಂದರೆ ವಾಕ್ಯನ ಏನು ಮಾಡ್ತಾರೆ, ಒಂದು ಕೆಲವು ವಾಕ್ಯಗಳನ್ನ ಕೇಳಿಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ನಿಂತ್ಕೊಳ್ಳಲ್ಲ ಅಲ್ಲಿ. ಯಾಕಂದರೆ ಒಂದು ಸ್ಟ್ರಾಂಗ್ ಇಲ್ಲದ ನಿಮಿತ್ತ ಇವರೇನು ಮಾಡ್ತಾರೆ, ಎಡವುತ್ತಾರೆ. ಸ್ವಲ್ಪ ಸಂಕಟನೋ ಸಮಸ್ಯೆನೋ ಏನೋ ಒಂದು ಬಂತು ಇಟ್ಕೊಳ್ಳಿ, ಆ ವಾಕ್ಯನ ಸರಿಯಾಗಿ ಇಟ್ಕೊಳ್ಳಿ, ಎಡವುತ್ತಾರ. ಇವರು ಹೇಳ್ತಾರೆ ಮಣ್ಣಿಲ್ಲದ ಬಂಡೆಯ ನೆಲವಾಗಿದ್ದಾರೆ. ಇನ್ನೊಬ್ಬನಿದ್ದಂತೆ ಮುಳ್ಳು ಗಿಡಗಳು. ಈ ಪ್ರಪಂಚನ ಸುತ್ತಿಸ್ಕೊಂಡಿರ್ತಾನೆ. ಆ ಮುಳ್ಳು ಗಿಡ ಥರ ಅವನು ಸುತ್ತಿಸ್ಕೊಂಡಿರ್ತಾನೆ. ಇವನು ವಾಕ್ಯನ ತನ್ನ ಮುಂದೆ ಒಳಗಿಟ್ಟು ಅಡಗಿಸಿಬಿಡ್ತಾನೆ. ಇವನೇನಾಗಿಲ್ಲ. ಆದರೆ ಒಬ್ಬ ಒಳ್ಳೆ ನೆಲ ಇತ್ತು ನೋಡ್ರಿ, ಅಲ್ಲಿ ಬೀಜ ಬಿದ್ದಿದೆ. 30, 60, 90ರಷ್ಟು ಫಲ ಕೊಡ್ತು. ಅಂದಿಗೆ ಒಳ್ಳೆಯ ನೆಲವಾಗಿರಬೇಕು ನೀನಂದರೆ. ಒಳ್ಳೆಯ ನೆಲವಾಗಿ ನೀನು ಬಲವುಳ್ಳವನಾಗಿರಬೇಕು. ಆ 3 ನೆಲದ ಗುರುತು ಹಾಲು ಕುಡಿಯುತ್ತವರಿಗೆ ಗುರುತಾಗಿದೆ. 4ನೇ ನೆಲ, ಒಳ್ಳೆಯ ನೆಲ ಅನ್ನೋದು ಗಟ್ಟಿ ಆಹಾರ. ಅಂದರೆ ನೀನು ಬೆಳೀತಾ ಇದೆಯಾ, ಬದಲಾವಣೆ ಬರ್ತಾ ಇದೆ ನಿನ್ನಲ್ಲಿ. ಬದಲಾವಣೆ ಬಂದಾಗ ಆತ್ಮಿಕ ಆಹಾರಗಳು. ನಮ್ಮ ಮಗಳಿಗೆ ಒಬ್ಬ ಮದುವೆ ಮಾಡ್ದ, ಅಳಿಯನಿಗೆ ಬಜಾಜ್ ಸ್ಕೂಟ್ರ್ ಕೊಟ್ಟನಂತೆ. ಏನು ಕೊಟ್ಟರು? ಬಜಾಜ್ ಸ್ಕೂಟ್ರ್ ಓಡಿಸಿದ್ರೆ ಎಷ್ಟು ಗೇರ್ ಅದಕ್ಕೆ? 4. ಎಷ್ಟು ಗೇರ ಅಲ್ವಾ? ಅವನು 1 ವರ್ಷ ಆದಮೇಲೆ ಮಾವನ ಕರೆದು, ಏನು ಮಾವ ಗಾಡಿ ಕೊಟ್ಟಿದ್ಯಾ? ನನ್ನ ಸಂಪಾದನೆ ಎಲ್ಲ ಇದರಲ್ಲಿ ಹೊಟ್ಟೋಯ್ತು.
ಈ ಗಾಡಿನೂ ಬೇಡ ಏನು ಬೇಡ ಅಂತ ಕೊಟ್ಟರು. ಇವನು ಏನಪ್ಪ ಆಯಿತು, ಹೊಸ ಗಾಡಿ ಇಸ್ಕೊಟ್ಟಿದ್ದು ಏನಾಯಿತು, ಏನು ನಾನು ಪೆಟ್ರೋಲ್ ಸುರಿದು ಸಾಕಾಗೋಯ್ತು ನನಗೆ, ಏನು ಹೌದಾ, ಸರಿ ನಡಿಯಪ್ಪ ಅಂತ ಹೇಳಿ ಅವನ್ನ ಕೊಂಡಿಸ್ಕೊಂಡು ಆ ಶೋರೂಮ್ಗೆ ಹೋಗೋಣ, ಗ್ಯಾರೇಜ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದರೆ ಹೋಗ್ತಾನೇ ಇದ್ದಾನೆ, ಒಂದೇ ಗೆರೆಯಲ್ಲಿ ಹೋಗ್ತಾ ಇದ್ದಾನೆ. 2, 3, 4 ಅದೆಲ್ಲ ಎಲ್ಲೈತೆ ಗಾಡಿಯಲ್ಲಿ ಅನ್ನಂತೆ. ಏನಂತ 2, 3, 4 ಗೇರ್ ಹಾಕು ಅಂದರೆ ಅದು ಎಲ್ಲೈತೆ ಅಂದಂತೆ. ಅವನಿಗೆ ಏನು ಗೊತ್ತಿಲ್ಲ, ಗಾಡಿಯಲ್ಲಿ 4 ಗೇರ್ ಇದೆ ಅನ್ನೋದೇ ಗೊತ್ತಿಲ್ಲ. ಈಗ ಮೈಲೇಜ್ ಬರುತ್ತಾ? ಇವತ್ತು ನಾವು ಹಂಗೆ ಬೈಬಲ್ ಇದೆ, ಏನಿದೆ ಬೈಬಲ್ ಇದೆಪ್ಪ, ಆದರೆ ನಿನಗೇನು ಗೊತ್ತಿಲ್ಲ. ಆದರೆ ಸಭೆಗೆ ಬರ್ತೀಯ, ವಿಶ್ವಾಸಿ ಅಂತ್ಯ, 10 ವರ್ಷ ಅಂತ್ಯ, ಇನ್ನೂ ಹಾಲು ಕುಡಿಯೋ ಮಗು ಥರನೇ ಇದೆಯಾ? ಬದಲಾವಣೆ ಬರಬೇಕು. ದೇವರು ನಮ್ಮನ್ನು ಬಯಸ್ತಾ ಇದ್ದಾರೆ, ನೀವು ಬದಲಾವಣೆ ತರಬೇಕು. ಎಲ್ಲ ಸಮಯದಲ್ಲೂ ನೀವು ಏನು ಮಾಡ್ತೀರನ್ನ ತೀರ್ಮಾನ ಮಾಡಿಕೊಳ್ಬೇಕು, ಬಲವುಳ್ಳವರಾಗಬೇಕು. ನಾವೆಲ್ಲ ಅನೇಕ ವಿಷಯಗಳಲ್ಲಿ ಎಡವುತ್ತೀವಂತೆ. ಅದಕ್ಕೇ ಕ್ರಿಸ್ತನ ಐಕ್ಯತೆಯಲ್ಲಿದ್ದರೆ ಎಡವವ್ರಿಗೆ ಏನಾಗುತ್ತೆ ಅಂತೇಳಿ ದೇವರು ಕೊಟ್ಟು ಪಕ್ಕದಲ್ಲೇ ಯಾಕೋಬನ ಪತ್ರಿಕೆ ಬನ್ನಿ, ಅದರಲ್ಲೊಂದು ಮಾತು ಬರೀಲ್ಪಟ್ಟು 3ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ಇಲ್ಲಿ 1ನೇ ವಾಕ್ಯದಲ್ಲಿ ಆವಾಗಲೇ ಬೋಧಕರಾಗಬೇಕಾಗಿತ್ತು ಅಂತ ಹೇಳಿದ್ರು, ಇಲ್ಲಿ ಇನ್ನೊಂದು ಮಾತು ಬರೀತಾರೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಏನಂತೆ? ಅನೇಕ ವಿಷಯದಲ್ಲಿ ನಾವೆಲ್ಲ ಮುಗಿದೋಯ್ತಾ? ಅನೇಕ ವಿಷಯಗಳಲ್ಲಿ ನಾವು ತಪ್ಪುತ್ತೀವಿ ಅಂತ ದೇವರು ಚೆನ್ನಾಗಿ ಗೊತ್ತಿದ್ದು ಅದನ್ನು ಬರೆಸೇ ಇಟ್ಬಿಟ್ರು ಅವರು. ಏನಂತೆ? ನಾವು ಅನೇಕ ವಿಷಯಗಳಲ್ಲಿ ತಪ್ಪುವುದುಂಟು, ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಸಾಕು. ಯಾವುದ್ರಲ್ಲಿ ತಪ್ಪಬಾರ್ದು? ಅತ್ತೆ ಬಂದರು, ಯಾವಾಗ ನೋಡಿದ್ರು ಇದೇ ಹೇಳ್ತೀರಪ್ಪ ನೀವು, ಬೇರೆ ಅತ್ತೆ ಸೊಸೆದೆ ಅಪ್ಪ. ಪ್ರಪಂಚದಲ್ಲಿ ಇರೋದೇ ವಿಷಯ ಅದು. ಸಂಸಾರ ಕೆಟ್ಟೋಗೋದೇ ಅದರಲ್ಲಿ, ಕುಟುಂಬ ಒಡೆದೋಗೋದೇ ಅದರಲ್ಲಿ, ಸೈತಾನ ನುಗ್ಗೋದು ಅದರಲ್ಲೇಪ್ಪ. ಬೇರೆ ಯಾವುದು ನಿಮ್ಗೆ ತೊಗೊಂಬಂದ್ಬಿಟ್ಟು ಉಗ್ರಗಾಮಿನ ತೊಗೊಂಬಂದು ನಿಮ್ಮ ಮನೆಗಳಿಗೆ ನುಗ್ಸಲ್ಲ, ಬಾಂಬ್ ಇಡೋನೆಲ್ಲ ಯಾರು ತೊಗೊಂಬಂದು ನೀಡಿಲ್ಲ. ಇಲ್ಲಿ ಬಾಂಬ್ ಅನ್ನೋದು ಅತ್ತೆ ರೂಪದಲ್ಲೋ, ಸೊಸೆ ರೂಪದಲ್ಲೋ, ಮಗ ರೂಪದಲ್ಲೋ, ಗಂಡನ ರೂಪದಲ್ಲೋ, ಎಲ್ಲ ಹೆಂಡತಿ ರೂಪದಲ್ಲೋ ಬರೋದು ಬಾಂಬ್ ಅನ್ನೋದು. ಉಗ್ರಗಾಮಿ ಬರೋದು ಅಲ್ಲೇ, ಸೈತಾನ ಬರೋದು ಆ ರೀತಿ ಬರ್ತಾನೆ. ನಿನಗೇನು ನೈಜೀರಿಯಿಂದನೋ ಅಥವಾ ಪಾಕಿಸ್ತಾನದಿಂದ ಬರ್ತಾರೆ ಅಲ್ವಾ? ತಿಳ್ಕೊಬೇಕು. ಏನು ಪಾಸ್ಟ್ ಯಾವಾಗ ನೋಡಿ ಬರೀ ಅತ್ತೆ ಮಾವ, ಅತ್ತೆ ಸೊಸೆ ಇದನ್ನೇ ಹೇಳಿ ಅಂತ ಹೇಳ್ಬಾರ್ದು. ಅರ್ಥ ಆಯ್ತಾ? ನಿಮಗೆ ಅರ್ಥ ಆಗಬೇಕು ಅಂತ ನಾನು ಹೇಳೋದು ನಾನೆಲ್ಲ. ಅತ್ತೆ ಬಂದ್ಬಿಟ್ಟು ಮಗ ಸೊಸೆಗೆ ಹೇಳ್ತಾರೆ, ಅಮ್ಮ 1-2 ದಿವಸ ಇದ್ದೋಗೊಂಡು ಬರೋಣ ಅಂತೇಳಿ. ಅಯ್ಯೋ ಬನ್ನಿ ಅತ್ತೆ, ಸಂತೋಷ ನನಗೆ, ನಾನು ನಿಮ್ಮ ಕೈ ರುಚಿ ನೋಡಿ ತುಂಬ ದಿವಸ ಆಯಿತು, ಬನ್ನಿ 1-2 ದಿವಸ ಅಡುಗೆ ಮಾಡಿ ನಾನು ನಿಮ್ಮ ಕೈ ರುಚಿ ನೋಡಿ ಹಿಂಗೆ ಹೇಳಿ ನೋಡು. ಅತ್ತೆ ಫುಲ್ ಖುಷಿಯಾಗಿ ಏನು ಮಾಡ್ತಾರೆ, ಬಂದ ಒಕ್ಕರ್ಸ್ದ, ಇಲ್ಲಿ ನನಗೆ ಅಡುಗೆ ಮಾಡೋಕ್ಕೆ ಆಗ್ತಾಯಿಲ್ಲ, ಇಲ್ಲಿ ನಿನಗೆ ಬೇರೆ ಒಕ್ಕರಿಸ್ತೀನಿ ನಾನು ಅಂದ್ ನೋಡು. ವಾಕ್ಯ ಏನಕ್ಕೆ ಹೇಳಿದೆ? ಮಾತಿನಲ್ಲಿ ತಪ್ಪದಿದ್ದರೆ ಸಾಕು ಅಲ್ವಾ? ಈಗ ನಮ್ಮ ತಾಯಿ ಅಂತವರಾದರೆ 4 ಜನ ಇದ್ದೀವಿ, ಈಗ ಉಳಿದಿದ್ದೀವಿ, ಬದುಕಿದ್ದೀವಪ್ಪ. ಒಬ್ಬ ತಿರ್ಕೊಂಡವನೆ, 5 ಜನ ಗಂಡು ಮಕ್ಕಳು. ಪಂಚಪಾಂಡವ್ರನ್ನ ಎತ್ತಂಥ ತಾಯಿ ನಮ್ಮ ತಾಯಿ ಅಂತ ಹೇಳ್ಕೊಂಡ್ರು. ಅವ್ರು ಬಿದ್ದಂಥ ವನವಾಸ ನಮಗೂ ಬಿದ್ದೋಯ್ತೀವಿ ಅಂದ್ಕೊಳ್ಳಿ. 4 ಜನ ಇಲ್ದಿದ್ದೀವಿ. ಈಗ 4 ಜನ ಮನೆ, ಈಗ ಮೊನ್ನೆ ಅವನ ಮನೆಯಿಂದ ನನ್ನ ಮನೆಗೆ ಬಂದರು. ಆಗಲೇ ಬೆಳಗ್ಗೆ ಫೋನ್ ಮಾಡ್ತಾನೆ ನಮ್ಮ ಚಿಗೋನು ಆಲ್ಬಿಟ್ಟು, ಅಮ್ಮನ ಕರ್ಕೊಂಡೋಗಿ ನಾನು ಬರ್ತಾಯಿದ್ದೀನಿ ಅಂತಾನೆ. ಯಾಕೆ ನೆಕ್ಸ್ಟ್ ಅವನ ಮಗನ ಮದುವೆಗೋಸ್ಕರ ಅವನು ನಂಗೆ ಕರ್ಕೊಂಡು ಹೋಗ್ತಾನೆ. ಇವರು ಅಲ್ಲಿ ಹೋಗ್ತಿದ್ದಾಗೆ ನಮ್ಮ ಜಾಸ್ತಿ ಹೊತ್ತು ಸೆಟ್ ಆಗಿಬಿಡುತ್ತೆ. ಮತ್ತು ನಾನೇನು ಮಾಡ್ತೀನಿ, ಇಲ್ಲಿಗೆ ಬಾ ಅಂತೀನಿ. ಇಲ್ಲಿ ಮುಗಿತಿದ್ದಾಗ ಇನ್ನೂ ಬಂದು ನೋಡ್ತಾನೆ, ಅಲ್ಲಿಗೆ ಕರೀತಾರೆ. ಹೀಗೆ ಅವ್ರು 4 ಜನ ಇದ್ದಾರೆ. ಹೆಂಗೋ ದೇವ್ರ ಕೃಪೆಯಿಂದ ಕೈ ಕಾಲು ಚೆನ್ನಾಗಿ ಗಟ್ಟಿ ಇದೆ, ಓಡಾಡ್ತಾ ಇದ್ದಾರೆ. ನಮ್ಮ ಮೂರ್ತಿ ಅನ್ನೋರು ಪಾಡಿ ಏನು ಮಾಡಬೇಕು? ಗಂಗಮ್ಮನ ಕತೆ. 4 ಜನ ಅವರೇ. ಈಗ ಮಂಜು ಕೂಡ ತಗೊಳ್ಳಿ, ಪುಟ್ಟಮ್ಮನಿಗೆ 3 ಮನೆ ಇದೆ, ಇದೆಯಲ್ವೋ? ವೆಂಕಟೇಶ ಇದ್ದಾನೆ, ವಸಂತ ಇದ್ದಾರೆ, ಯಾರು ಅವನೇ ಅಪ್ಪ. ಗಂಗಮ್ಮ ಎಂತ ಮಾಡಬೇಕು? ಸೊ ಮಾತಿನಲ್ಲಿ ನೀನು ತಪ್ಪದೇ ಇದ್ದರೆ, ನೀನು ಎಲ್ಲ ವಿಷಯಗಳಲ್ಲಿ ನಾವು ತಪ್ತೀವಿ, ಇಲ್ಲ ಅಂತಿಲ್ಲ. ದೇವರು ಹೇಳ್ತಿದ್ದಾರೆ, ನೀನೇನಾಗಬೇಕು? ಕ್ರಿಸ್ತನ ಐಕ್ಯತೆ, ಕ್ರಿಸ್ತನ ಸ್ನೇಹ. ಅದಕ್ಕೆ ಮೊದಲು ಏನಾದ್ರು ಹೇಳಿದ್ರು? ಪ್ರೀತಿಯಲ್ಲಿ ಸತ್ಯದಲ್ಲಿ. ಹಲ್ಲೆಲೂಯಾ. ಮೊದಲನೇ ಸಲ 4:15 ನಾವು ಎಫೆಸರಲ್ಲಿ ಓದಿದ ಪ್ರಕಾರ ಪ್ರೀತಿಯಲ್ಲಿ ಸತ್ಯದಲ್ಲಿ. ಆವಾಗ ಕ್ರಿಸ್ತನ ಐಕ್ಯತೆಯಲ್ಲಿ ಹೊಂದುತ್ತಾ ಬರಬೇಕು ಅಂತ ಹೇಳಿದ್ರು. ಅಂದರೆ ಇವತ್ತು ಇನ್ನೊಂದು ವಿಷಯ ಹೇಳ್ತೀನಿ. 2 ತಿಮೋಥೆಯನಿಗೆ 2:1 ವಾಕ್ಯ ಓದಿ. 2 ತಿಮೋಥೆಯು 2:1 ಈ ಕ್ರಿಸ್ತನ ಐಕ್ಯತೆಗೆ ಬಹಳ ಮುಖ್ಯವಾದ ಒಂದು ಅಂಶ ಅದು. 2 ತಿಮೋಥೆಯನಿಗೆ 2ನೇ ಅಧ್ಯಾಯ 1ನೇ ವಾಕ್ಯ.
ಆದದರಿಂದ ಹಾ ನನ್ನ ಮಗನೇ, ನೀನು ಹ್ಮ್ ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಲ್ಲಿ ಬಲವಾಗಿರು. ಸಾಕು. ಯಾರ ಬಲದಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ಅದು ಹಿಂದೆ ಕ್ರಿಸ್ತ ಯೇಸುವಿನ ಕೃಪೆಯಿಂದ ಏನಾಗಿರ್ಬೇಕು? ಬಲವುಳ್ಳವನಾಗಿರಬೇಕು. ಆ ಕೃಪೆನ ಹೊಂದ್ಕೊಳ್ಬೇಕ್ರಿ. ಕೃಪೆ ಅನ್ನೋದು ನಮಗೆ ದೇವರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ನಾವೇನು ಮಾಡ್ತಾರೆ? ಆ ಕೃಪೆನ ಹೊಂದ್ಕೊಳ್ತಾ ಇಲ್ಲ. ಅದಕ್ಕೇ ಬುದ್ಧಿವಂತ ಸ್ತ್ರೀ ಅಥವಾ ಜ್ಞಾನವಂತ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಅದು ಜ್ಞಾನವಂತ ಪುರುಷನು ಕೂಡ ಸೇರ್ತಾನೆ ಅದರಲ್ಲಿ. ತನ್ನ ಮನೆಯನ್ನು ಕಟ್ಟಿಕೊಳ್ಬೇಕು. ನಿನ್ನ ಮಾತಲ್ಲಿ ತಪ್ಪು ಬೇಡ. ಎಲ್ಲರೂ ನಾವೇನು ಮಾಡಬೇಕು? ಕಟ್ಟಿಕೊಳ್ಳುವಂಥವರಾಗಿರಬೇಕು. ಕಟ್ಟಿಕೊಂಡ್ರೆ ನಾವು ಕ್ರಿಸ್ತನ ಐಕ್ಯತೆಯಲ್ಲಿ ಇರ್ತೀವಿ. ಎಫೆಸರಿಗೆ ಬರೋ ಹೊತ್ತಿಗೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿದೆ, ಕ್ರಿಸ್ತನ ಅತ್ಯಧಿಕವಾದ ಶಕ್ತಿಯನ್ನ, ಏನಂತೆ? ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿರಬೇಕು. ಯಾರ ಶಕ್ತಿ ಅಂತ ಹೇಳಿದ್ರೆ ಕ್ರಿಸ್ತನ. ಅಲ್ಲಿಗೆ ನಾವು ಆ ಒಂದು, ಈಗ ನಿಮಗೊಂದು ವಿಷಯ ಹೇಳ್ತೀನಿ. ಭಕ್ತಿಹೀನತೆಗೂ ರಕ್ತಹೀನತೆಗೂ ವ್ಯತ್ಯಾಸ ಹೇಳ್ತೀನಿ. ರಕ್ತಹೀನತೆ ಬಲಹೀನರು, ಇವರೆಲ್ಲ ಹೋಗ್ಬೇಕು? MBBS ಡಾಕ್ಟ್ರ್ ಹತ್ರ ಹೋಗ್ಬೇಕು. ರಕ್ತಹೀನತೆ ಇದ್ರೆ, ಬಲಹೀನತೆ ಇದ್ರೆ, ರಕ್ತ ಇಲ್ಲ ಅಂದ್ರೆ ಮನುಷ್ಯನಿಗೆ ಎಲ್ಲ ವಿಧವಾದ ರೋಗನೂ ಬರೋದು. ಅದೇ ಸಮಯದಲ್ಲಿ ನಿಮಗೆ ಆ ಬಲಹೀನತೆಗೆ ಭಕ್ತಿಹೀನರು ಅಂತ ಕೂಡ ಸತ್ಯದಲ್ಲಿ ಒಂದು ಬರೆಯಲ್ಪಟ್ಟಿದೆ. ಯಾರಂತ ಇವರು? ಭಕ್ತಿಹೀನರು. ಇವರು ಎಲ್ಲಿಗೆ ಬರಬೇಕು ಅಂದರೆ ಸಭೆಗೆ ಬರಬೇಕು. ಇವರು ಸಭೆಗೆ ಬರಬೇಕು. ಭಕ್ತಿಹೀನರು. ಬಲಹೀನರಲ್ಲಿ ಬರಬೇಕು. MBBS ಡಾಕ್ಟರ್ ನೋಡಬೇಕು. ಇಲ್ಲಿ ಆತ್ಮಿಕ ಬಲ, ಶಾರೀರಿಕ ಬಲ ಎರಡನ್ನೂ ದೇವರು ತಿಳಿಯಪಡಿಸ್ತಾರೆ. ಎರಡಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಇವತ್ತು ನಿಮಗೆ ಹೇಳುವಂಥದ್ದು ಆತ್ಮಿಕವಾದ ಗಟ್ಟಿ ಆಹಾರ. ಹಾಗಂತೇಳಿ ಹಾಲು ಕುಡಿಯೋರು ಗಟ್ಟಿ ಆಹಾರ ಅಂದರೆ ಅದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇನ್ನೂ ನೀವು ಬೆಳವಣಿಗೆ ಆಗ್ತಾ ಇಲ್ಲ, ಬದಲಾವಣೆ ಆಗ್ತಿಲ್ಲ, ಸಮೃದ್ಧಿ ಕಂಡಿಲ್ಲ, ಇಷ್ಟು ವರ್ಷಗಳಾದರೂ ಹಾಗೇ ಇದ್ದೀರಾ. ಇನ್ನೇನಾಗಬೇಕು? ನೀವು ಬೆಳೀತಾ ಬರಬೇಕು. ಅಂದರೆ ಲಾಸ್ಟ್ ವೀಕು ಒಂದು ವಿಷಯ ನಮಗೆ ನಮ್ಮ ಪಾಸ್ಟರ್ ಫೆಲೋಶಿಪ್ನಲ್ಲಿ ಒಂದು ವಿಷಯ ನಡೀತು. ಅದನ್ನ ಹೇಳೋಕ್ಕೆ ಮುಂಚೆ ಒಂದು ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ. ನಾನು ಆಗಲೇ ಹೇಳಿದೆ ಕೆಲವು ವಿಷಯಗಳು ನಮ್ಮನ್ನು ಕೆಲವು ಸಮಯ ಚುಚ್ಚ ಥರ ಇರ್ಬೋದು ಅಂತ. ಆರಾಧನೆಗೆ ನಾವು ಪ್ರಾಮುಖ್ಯತೆ ಪಡಿಸಬೇಕು ಅಂತ ಹೇಳಿದಾಗ ಇದರಲ್ಲಿ 20ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ, ಎಲ್ಲ ವಿಷಯಗಳಲ್ಲಿಯೂ ನಾನು ನಿಮಗೆ ಮಾದರಿ. ಏನಂತ ಹೇಳ್ತಾರೆ? ಮಾದರಿ. ಎಲ್ಲ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನ ನೆನಪಿನಲ್ಲಿಟ್ಟುಕೊಂಡಿರಬೇಕೆಂದು ಅಂದನು. ಎಷ್ಟು ಅದ್ಭುತವಾದ ಮಾತು ಗೊತ್ತಾ ಇದು? ಏನಂತೆ? ತೆಗೆದುಕೊಳ್ಳುವುದಕ್ಕಿಂತ ಹೆಂಗಂತೆ? ಕೊಡುವುದು. ಇಲ್ಲಿ ಚೆನ್ನಾಗಿ ಗಮನಿಸಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ಕೊಡ್ಬೇಕ್ರಿ. ದೇವರು ನಿಮ್ಮ ಬಳಿ ಒಂದನ್ನ ಸೇರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು? ಕೊಡುವವರಾಗಿರ್ಬೇಕು. ನಾನು ಅದಕ್ಕೆ ಹೇಳ್ತೀನಿ, ಉಪವಾಸ ಮಾಡ್ತೀರಾ? 2 ತೀರ್ತೀರಾ, 1 ತೀರ್ತೀರಾ, ಇದ್ರಿ ಅಂತ ಇಟ್ಕೊಳ್ಳಿ ದೇವರಿಗೋಸ್ಕರ. ಆ ಊಟನ ನೀವು ಇಟ್ಕೊಳ್ಳೋ ಹಾಗಿಲ್ಲ. ನೀನು ಉಪವಾಸ ಮಾಡಿಬಿಟ್ಟು ಆ ರೇಷನ್ನ ನೀನು ಮನೇಲಿ ಬಚ್ಚಿಟ್ಕೊಳ್ಳೋದಲ್ಲ, ಇನ್ನೊಬ್ಬರಿಗೆ ನೀನು ಕೊಡಬೇಕು. ನೀನು ಅಕ್ಕಿ ರೂಪದಲ್ಲಿ ಕೊಡ್ತೀಯೋ, ಇಲ್ಲ ಅನ್ನ ಮಾಡಿ ಕೊಡ್ತೀಯೋ, ಇಲ್ಲ ಬಿರಿಯಾನಿ ಮಾಡಿ ಕೊಡ್ತೀಯೋ, ನೀನು ಉಪವಾಸ ಇದ್ದರೆ ಆ ಪಾಲು ಇನ್ನೊಬ್ಬನ ಹೊಟ್ಟೆ ತುಂಬಿಸ್ಬೇಕು. ಇದು ನಿಮ್ಮ ಉಪವಾಸವಾಗಿರಬೇಕು. ಅದನ್ನು ಬಿಟ್ಬಿಟ್ಟು ನಾನು 7 ದಿವಸ ಉಪವಾಸ ಇದ್ದೆ, 21 ದಿವಸ ಉಪವಾಸ ಇದೆ, 40 ದಿವಸ ಉಪವಾಸ ಇದೆ, ಆ ರೇಷನ್ನೆಲ್ಲ ಉಳಿಸ್ಕೊಂಡು ಮತ್ತೆ ಇವನು 11 ತಿಂಗಳು ಬೆಳೆಸ್ಕೊಳ್ಳೋಕ್ಕೆ ಅದಿಲ್ಲ. ನೀನು ಕೊಡಬೇಕು. ದೇವರು ಬಯಸೋದೇನೋ ಕೊಡಬೇಕು. ದೇವ್ರ ರಾಜ್ಯದ ಕೆಲಸಕ್ಕಾಗಿ ಕೊಡುವವರಿಗೆ ಇನ್ನೂ ಬಹಳ ಸಂತೋಷ ದೇವರಿಗೆ. ಈ ವಿಷಯವಾಗಿ ನಮ್ಮ ಪಾಸ್ಟರ್ ಫೆಲೋಶಿಪ್ನಲ್ಲಿ ಕೆಲವು ಮಾತುಗಳು ಬಂದಾಗ ದಶಮ ಭಾಗ ಅಲ್ಲಿಗೆ ಬಂದುಬಿಡ್ತು. ದಶಮ ಭಾಗ ಬಂದಿದ್ದ ತಕ್ಷಣ ನನಗೆ ಸ್ವಲ್ಪ ರೋಷ ಬಂತು. ನಾನು ಹೇಳಿದೆ, ನೋಡ್ರಿ, ದಶಮ ಭಾಗ ಅನ್ನೋದು ಹೊಸ ಒಡಂಬಡಿಕೆ ಕಾಲಕ್ಕೆ ನಿಯಮನೂ ಅಲ್ಲ, ಕಾನೂನು ಅಲ್ಲ. ತೋರಿಸ್ಬಿಟ್ರೆ ನಾನು ಇವತ್ತೇ ಸೇವೆ ಬಿಟ್ಬಿಡ್ತೀನಪ್ಪ. ಎಲ್ಲಿದೆ ತೋರಿಸ್ರಿ ವಾಕ್ಯ ಅಂತ.
ಅದು ಕೆಲವು ಕಡೆ ಹೇಳಿರುವಂಥ ಪದಗಳನ್ನ ತಗೊಂಬೋದು ಇದಕ್ಕೆ ಅನ್ವಯಿಸಬಾರ್ದಪ್ಪ. ದಶಂಭಾಗ ಅನ್ನೋದು ಯಹೂದ್ಯರ ಕಾಲದಲ್ಲಿ ಆ ಯಹೂದ್ಯ ಮತದ ಪ್ರಕಾರ, ಯಾವುದು ಯಹೂದ್ಯ ಮತದ ಪ್ರಕಾರ ಅದು ನಿಯಮ. ಆದರೆ ಇವತ್ತು ನಾವು ಯಹೂದ್ಯ ಮತವನ್ನು ಅವಲಂಬಿಸಿದವರಲ್ಲ, ನಾವೆಲ್ಲ ಕ್ರಿಸ್ತನ ಹಿಂಬಾಲಕರು. ಕ್ರಿಸ್ತನ ಯೇಸು ಎಂಬುದು ಮತವಲ್ಲ, ನಾವೆಲ್ಲ ಯೇಸುವಿನ ಹಿಂಬಾಲಕರು, ಅನುಯಾಯಿಗಳು, ನಾವು ಶಿಷ್ಯರು. ಅವ್ರನ್ನ ಹಿಂಬಾಲಿಸೋ ನಮಗೆ ದೇವ್ರು ಏನಂತ ಹೇಳ್ತಾರೆ ಗೊತ್ತಾ? ಓದೋನು 2 ಕೊರಿಂಥದವರಿಗೆ 9ನೇ ಅಧ್ಯಾಯ. ಅವ್ರಿಗೆ ಈ ವಾಕ್ಯ ತೋರಿಸ್ದೆ. ಯಾಕಂದರೆ ನಮ್ಮ ಪಾಸ್ಟರ್ ಫೆಲೋಶಿಪ್ನಲ್ಲಿ ಕೆಲವು ಸಮಯ ವಾದ ಮಾಡಗಳು ಬಂದ್ಬಿಡ್ತವೆ. ಯಾಕಂದರೆ ಅದು ಕೇಳ್ತಾರೆ DBS ಏನದು? ಓದಿ. ಅಲ್ಲ, 9ನೇ ಅಧ್ಯಾಯ 6ನೇ ವಾಕ್ಯ. 2 ಕೊರಿಂಥದವರಿಗೆ 9ನೇ ಅಧ್ಯಾಯ 6ನೇ ವಾಕ್ಯ. ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲದಿಂದಾಗಲಿ ಯಾರೂ ಕೊಡಬಾರ್ದು. ಇದೇ ಹೊಸ ಒಡಂಬಡಿಕೆ ಕಾನೂನು. ಹಲ್ಲೆಲೂಯಾ. ಹೆಂಗೆ ಹೇಳ್ತಿದ್ದಾರೆ ದೇವರು? ಸ್ವಲ್ಪವಾಗಿ ಬಿತ್ತವನಿಗೆ ಸ್ವಲ್ಪ ಕೊಡುತ್ತೆ, ಹೆಚ್ಚಾಗಿ ಬಿತ್ತವನಿಗೆ ಹೆಚ್ಚಾಗಿ ಕೊಡುತ್ತೆ. ಅಲ್ಲಿಗೆ ಕೊಡ್ರಿ ಅಂತಲೂ ಹೇಳ್ತಿದ್ದಾರೆ ದೇವರು. ಆದರೆ ಕೊಡಿ ಅಂತ ಹೇಳುವಾಗ ಅವ್ರು ಏನಂತ ಹೇಳ್ತಿದ್ದಾರೆ? ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ. ಯಾವುದು? ನಿನ್ನ ಹೃದಯ. ನಿನಗೆ ಇವತ್ತು 10,000 ಸಂಬಳ ಅಂತ ಇಟ್ಕೊಳ್ಳೋಣ, ಆಯಿತಾ? ನೀನು 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಿನ್ನ ನಿರ್ಣಯ. ಇದನ್ನು ಬದಲಾಯಿಸೋದಕ್ಕೆ ಸಭೆನೋ ಸಭೆಯ ಹಿರಿಯನೋ ಕಾನೂನು ಮಾಡಬಾರ್ದು. ನೀನು 10,000 ಸಂಪಾದನೆ ಮಾಡ್ತಿದ್ಯಾ, 1,000 ರೂಪಾಯಿ ದಶಂಭಾಗ ಸಭೆಗೆ ಕೊಡಬೇಕು ಅಂತೇಳಿ ನಾನೇನು ಮಾಡೋಂಗಿಲ್ಲ, ನಿನಗೆ ನಾನು ಕಾನೂನು ಮಾಡೋಂಗಿಲ್ಲ. ನಿನಗೆ 100 ರೂಪಾಯಿ ಆದರೆ 100 ರೂಪಾಯಿ ಕೊಡು, 1 ರೂಪಾಯಿನೇ ಆಯಿತು ಅಂತ ಇಟ್ಕೋ, ಇಲ್ಲ 0 ಅಂತ ಇಟ್ಕೊಳ್ಳಪ್ಪ. ನಿನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ನೀನು ಕೊಡಬೇಕು. ಅದನ್ನು ಬಿಟ್ಬಿಟ್ಟು ದುಃಖದಿಂದಾಗಲಿ ಬಲವಂತದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಈಗ ನೆಕ್ಸ್ಟ್ ಹೇಳ್ತಾರೆ ನೋಡಿ, ದೇವರು ಎಷ್ಟು ಜ್ಞಾನಿ ಅಂತ ಹೇಳ್ತಾರೆ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟಪ್ಪ. ಕೊಡುವಾಗ ಸಂತೋಷವಾಗಿ ಕೊಡು. 50 ಕೊಟ್ಟರು ಸಂತೋಷವಾಗಿ ಕೊಡು, 5,000 ಕೊಟ್ಟು ಸಂತೋಷವಾಗಿ ಕೊಡು. 5,000 ಅಂತ ನೀನು ನಿಟ್ಟುಸಿರು ಬಿಟ್ಟು ದೇವರು ಕೊಟ್ಟರೆ ಅಷ್ಟೇ, ಅದು ನಿನಗೂ ನಿಟ್ಟುಸಿರ. ಬಲವಂತದಿಂದ ಕೆಲವರು ತೊಗೊಂಡೋಗಿ ದಶಂಭಾಗ ಕೊಡೋದು ನಾನು ನೋಡಿದ್ದೀನಿ. ಏನು ಗೊತ್ತಾಗುತ್ತಾ? ಆ ಥರ ಭಯ ಸಿಕ್ಕಿರ್ತಾರೆ. ನೀನು ಕೊಟ್ಟಿಲ್ಲ ಅಂದರೆ ಅವ್ರು ಹೇಳೋ ಮಾತುಗಳು ಏನೋ ಮರಣ ಆಗೋ ಥರ ಹೇಳಿರ್ತಾರೆ ಅವ್ರಿಗೆ ನಿನ್ನ ಮನೇಲಿ. ಯಾಕಂದರೆ ನಾನು ಕಂಡಿದ್ದೀನಿ ಅದನ್ನೆಲ್ಲ ಸಭೆಗಳಲ್ಲಿ, ತುಂಬ ಬೇಸರ ಮಾಡಿ ನೋಡಿದ್ದೀನಿ. ಅದಕ್ಕೆ ನಾನು ಸಭೆ ದಶಂಭಾಗ ನಮ್ಮ ಮಾತೇ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಕಾಣಿಕೆ ಕೊಡ್ರಿ. ನಿಮ್ಮ ಕಾಣಿಕೆ ಕೊಡೋದು ದೇವ್ರ ರಾಜ್ಯ ಕೆಲಸಕ್ಕೆ. ನನಗೆ ಇಲ್ಲಿ ದೇವ್ರ ರಾಜ್ಯ ಕೆಲಸಕ್ಕೆ ಮಾಡುವಾಗ ನಾನು ಏನೇನು ಹೇಳಿದೆ? ಉಂಡಿ ಇಡೋಣ, ಶೇಖರಿಸೋಣ, ಸೇರಿಸೋಣ, ಒಟ್ಟಾಗಿ ಕೈ ಜೋಡಿಸೋಣ. ದೇವ್ರ ರಾಜ್ಯದ ಕೆಲಸ ಅಲ್ವಾ? ನೀವು ಸಂತೋಷದಿಂದ ಕೊಡಬೇಕು ಹೊರತು ದುಃಖದಿಂದ ಕೊಡೋ ಹಾಗಿಲ್ಲ. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ, 20,000 ಸಂಬಳ ಬರುತ್ತಾ, ಆ ಸಂಬಳದಲ್ಲಿ ಅವರೆಲ್ಲ ಲೆಕ್ಕ ಮಾಡಿ ಆ 2,000 ರೂಪಾಯಿ ಎತ್ತಿಟ್ಬಿಟ್ಟಿರ್ತಾರೆ. ಇನ್ನು 18,000 ರೂಪಾಯಿನ ಲೆಕ್ಕ ಮಾಡಿ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಎಲ್ಲ ಕೊಟ್ಟಾಯ್ತು, ಏನಿಲ್ಲ. ಮಾರನೇ ದಿವಸ ಒಬ್ಬರಿಗೆ ಮಹಿಷಾನ ಆಗೋಯ್ತು. 1 ರೂಪಾಯಿ ಇಲ್ಲ, ದಶಭಾಗ ಇದೆ. ಏನು ಮಾಡಬೇಕು? ಈಗ ಮಗನ್ನ ನೋಡ್ತಾರೋ, ಅಲ್ಲಿ ಹೆಂಡತಿ ನೋಡ್ತಾರೋ, ತಾಯಿ ನೋಡ್ತಾರೋ, ಏನು ಮಾಡ್ತಾರೆ? ಚಕ್ಕಂತ 2,000 ರೂಪಾಯಿ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡೋಗಿ ಆ ತಿಂಗಳಲ್ಲ, ಅಯ್ಯೋಯ್ಯೋ ಅಯ್ಯೋಯ್ಯೋ ದೇವ್ರ ಕಾಣಿಕೆನ ಉಪಯೋಗಿಸ್ಕೊಂಬಿಟ್ಟೆ, ಏನಾಗ್ತಾಯಿತ್ತೋ ಆ ಸಮಯಕ್ಕೆ ಸರಿಯಾಗಿ ಒಂದು ಸಂಕಟ ನಡೆಯುತ್ತೆ. ಇದಕ್ಕೆ ದೇವರು ಶಿಕ್ಷಿಸ್ಬಿಟ್ರು. ಏನಂತೆ? ಉಪಯೋಗ ಮಾಡ್ಕೊಂಬಿಟ್ಟೆ, ಅದಕ್ಕೆ ಶಿಕ್ಷೆ. ಖಂಡಿತವಾಗಲೂ ದೇವರು ಅಂಥವರಲ್ಲಪ್ಪ. ನಾನು ಆರಾಧಿಸುವ ದೇವರು, ನೀವು ಆರಾಧಿಸುವ ದೇವರು, ಇಲ್ಲಿ ಪ್ರಕಟವಾಗುವ ಯೇಸು ಕ್ರಿಸ್ತನು ನೀನು ಕೊಟ್ಟಿಲ್ಲ ಅಂತೇಳಿ ಶಿಕ್ಷೆ ಕೊಡುವ ದೇವರಲ್ಲ. ಹಲ್ಲೆಲೂಯಾ. ಎಷ್ಟು ಮನೆ ನಾನು ಗಮನಿಸಿದ್ದೀನಿ ಗೊತ್ತಾ? ದಶಂಭಾಗನ ಇಟ್ಕೊಂಡು ಅದು ತೊಗೊಂಡೋಗಿ ನಾವು ಪಾಸ್ಟ್ರಿಗೆ ಕೊಡಬೇಕು. ನಿನ್ನ ಕಷ್ಟದ ಮೇಲೆ, ನಿನ್ನ ದುಃಖದ ಮೇಲೆ ನಲಿದಾಡುವ ದೇವರು ಯೇಸು ಕ್ರಿಸ್ತನಲ್ಲ. ನೀನು ಸಂತೋಷ ಆಗಿದ್ರೆ ಸಾಕು, ಅವ್ರು ಸಂತೋಷವಾಗಿರ್ತಾರೆ. ಆದರೆ ಅವ್ರ ರಾಜ್ಯದ ಕೆಲಸಕ್ಕೆ ಸಂತೋಷವಾಗಿ ಕೊಡಿ. ಆದರೆ ಕೊಟ್ಟ ಮೇಲೆ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ
ನಿಮಗದು ಬೇರೆ ವಿಧದಲ್ಲಿ ಬರುತ್ತೆ. ನಿಮಗೆ ಕೊಡ್ತಾ ಇರ್ತಾರೆ, ನೀವೇನು ಮಾಡಬೇಕು? ಕೊಡಬೇಕು ಅನ್ನೋ ಮನಸ್ಸು ಬರಬೇಕು. ವಿಧವೆ ತನ್ನಲ್ಲಿ ಇದ್ದಿದ್ನೆಲ್ಲ ಕೊಟ್ಟಿದ್ದನ್ನ ಹೆಚ್ಚು ಅಂತ ಹೇಳಿದ್ರು. ಯಾಕೆ ಹೇಳಿ? ಬೇರೆಯವರೆಲ್ಲ ತಮ್ಮಲ್ಲಿ ಇದ್ದಿದ್ರಲ್ಲಿ ಒಂದು ಪಾಲು ತಮ್ಮಂದು ಕೊಟ್ರೆ ಅಂದರೆ ಆಕೆ ಇದ್ದಿದ್ದನ್ನೇ ತನಗೆ ನೆಕ್ಸ್ಟ್ ಏನು ಬದುಕು ಅನ್ನೋದೇ ಗೊತ್ತಿಲ್ಲದೆ ತಗೊಂಡೇ ಕೊಡ್ಲು. ಆ ರೀತಿಯಾದ ಕಾಣಿಕೆಗಳನ್ನ ದೇವರು ಸ್ವೀಕರಿಸ್ತಾರೆ ಅಂತ ಹೇಳಿ ಏನಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಆ ರೀತಿಯಾದ ಪೂರ್ಣ ಮನಸ್ಸು. ನೀನು ಕೊಟ್ಟು ಕೂಡ ನೀನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀನು ದೇವ್ರ ಲೆಕ್ಕ ಕೊಡಬೇಕು. ನಾನು ಹೇಳ್ತೀನಿ, ನನ್ನ ಹತ್ರ ಯಾರನ್ನ ಹೇಳೋರಿಗೆ ನಾನು ಹೇಳಿದ್ದೀನಿ, ಕೊಡುವಾಗ ನೀನು ದಶಭಾಗ ಅಂತ ಕೊಡಬೇಡ, ದೇವ್ರ ರಾಜ್ಯದ ಕೆಲಸಕ್ಕೆ ಅಂತ ಕೊಡು ಅಂತ ಹೇಳ್ತೀನಿ. ದಶಭಾಗ ಬಗ್ಗೆ ನಮ್ಮ ಇದರಲ್ಲಿ ಇಲ್ಲ, ಹೊಸ ಒಡಂಬಡಿಕೆ ಕಾಲಕ್ಕಿಲ್ಲ. ಅದನ್ನು ಕೊಡಬೇಕಾ? ದೇವ್ರ ರಾಜ್ಯಕ್ಕೆ ಕೆಲಸಕ್ಕೆ ಕೊಡ್ತೀಯ, ದಶಭಾಗ ಅಂತ ಕೊಡಬೇಡ, ನೀನು ಸಪ್ರೇಟಾಗಿ ಕೊಡು, ಅದನ್ನು ದೇವರ ರಾಜ್ಯ ಕೆಲಸಕ್ಕೆ ಉಪಯೋಗಿಸ್ಬೋದು. ದಶಭಾಗದ ಕುರಿತು ದೇವರು ಅಂದರೆ ದೇವರು ಭಕ್ತಿಗೋಸ್ಕರ ಪ್ರಾಣನೇ ಕೊಟ್ಬಿಟ್ಟಿದ್ದಾರೆ. ನಾವು ಬಲ ಉಳ್ಳವರೇ. ಕೊನೆಯದಾಗ ಒಂದು ಮಾತನ್ನು ಓದಿ ನಾವು ಮುಗಿಸೋಣ. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯದ 14ನೇ ವಾಕ್ಯ. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 14ನೇ ವಾಕ್ಯ. 5:14ನೇ ವಾಕ್ಯ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಹೇಗಿರ್ಬೇಕಂತ ನೋಡಿದ್ರ, ಬಲಹೀನರಿಗೆ ಹೆಂಗಿರ್ಬೇಕಂತೆ? ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸಿದೆ. ಯಾರೂ ಅಪಕಾರಕ್ಕೆ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರಿ. ಹಲ್ಲೆಲೂಯಾ. ಎಲ್ಲರಿಗೂ ಹಿತವನ್ನು ಮಾಡಿರಿ. ಇದು ಕ್ರಿಸ್ತನ ಸ್ನೇಹ, ಇದು ಕ್ರಿಸ್ತನ ಐಕ್ಯತೆ, ಇದು ಕ್ರಿಸ್ತನ ಬಲ. ನೀವು ಕ್ರಿಸ್ತನಲ್ಲಿ ಬಲವುಳ್ಳವರಾಗಿರಬೇಕು, ಬಲಹೀನರಾಗಿ ಮಾತ್ರ ಇರಬಾರದು. ಸೊ ನಾವೆಲ್ಲ ಮೊಣಕಾಲು ಹಾಕಿ ದೇವರಿಗೆ ಅನುಭವದೊಳಗೆ ನಮ್ಮನ್ನು ನಡೆಸು ಅಂತೇಳಿ ನಾವೆಲ್ಲ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋಣವಾ? ನಾವೆಲ್ಲ ಯೇಸುವಿನ ಮಾರ್ಗದಲ್ಲಿರುವವರು, ಯೇಸುವಿನ ಹಿಂಬಾಲಕರು. ಕ್ರಿಸ್ತನಲ್ಲಿ ನಾವು ಬಲಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಅದನ್ನೇ ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಕ್ರಿಸ್ತನಲ್ಲಿ ನಾವು ಬಲಗೊಳ್ಳುವರಾಗಿ ಕಾಣಲ್ಪಡೋಣವಾ? ಎಲ್ಲರೂ ಕೂಡ ಕಣ್ಗಳನ್ನು ಮುಚ್ಚಿ ದೇವರನ್ನು ಮಹಿಮೆಪಡಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಹಾಲೆಲೂಯ. ಮಹೋನ್ನತನು ಉನ್ನತನಾದ ನಮ್ಮ ಪರಿಶುದ್ಧ ದೇವರೇ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ ಕರ್ತನೆ. ಯೆಶಾಯ ನಿನ್ನ ವಾಕ್ಯವು ಕೇಳಿದ ಪ್ರಕಾರ ಕರ್ತನೆ, ನಿನ್ನ ಐಕ್ಯತೆಯಲ್ಲಿ ನಿನ್ನ ಸ್ನೇಹದಲ್ಲಿ ನಾವು ಸೇರತಕ್ಕದಾಗಿ ಯೇಸುವೇ, ವಿಶೇಷವಾಗಿ ರಾಜ, ಇಂದು ನೀನು ತಿಳಿಸಿದ ವಾಕ್ಯ ಪ್ರಕಾರ ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಸೇರಿಸಿಕೊಳ್ಳುವನಾಗಿರ್ತಾನೆಪ್ಪ. ಅವನಿಗೆ ಹೆಚ್ಚಾಗಿ ಕೊಡಲ್ಪಡೋದನ್ನು ನೋಡಬೇಕಾಗ್ತಾನೆ. ಯಾರು ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ದೇವರ ರಾಜ್ಯಕ್ಕೆ ಕೊಡೋದು ಬೇಡ ಅಂತ ಹೇಳ್ಕೊಂಡಿದ್ದೆ ಕರ್ತನೆ. ನಾವೆಲ್ಲರೂ ಕೂಡ ನಿನಗೆ ಸಂತೋಷವಾಗಿ ಕೊಡುವರಾಗಿ ಕಾಣಲ್ಪಡಬೇಕು ರಾಜ. ಇದು ಕೇಳಿದ ವಾಕ್ಯದ ಪ್ರಕಾರ ನಿನ್ನ ಐಕ್ಯತೆಯಲ್ಲಿ, ನಿನ್ನ ಸ್ನೇಹದಲ್ಲಿ, ನಿನ್ನಲ್ಲಿ ನಾವು ಬಲವುಳ್ಳವರಾಗಿರುವಂತೆ ದೇವರೇ ನಮ್ಮನ್ನು ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಸ್ನೇಹ, ಈ ಐಕ್ಯತೆಯಲ್ಲಿ ನಾವು ಹೆಚ್ಚಾಗುತ್ತಾ ಬರಬೇಕು. ನಾವು ಅನೇಕರಿಗೆ ಕೊಡುವರಾಗಿರಬೇಕು. ಅಪಕಾರಕ್ಕೆ ಅಪಕಾರ ಮಾಡದಂತೆ ಉಪಕಾರ ಮಾಡುವರಾಗಿ, ಎಲ್ಲರ ಹಿತವನ್ನು ಬಯಸುವರಾಗಿ ನಾವು ಕಾಣಲ್ಪಡಬೇಕು ಅಂತ ನೀನು ವಾಕ್ಯ ತಿಳಿಯಪಡಿಸಿದೆಯಪ್ಪ. ನಾವು ಆ ರೀತಿಯಾಗಿರುವುದಕ್ಕೆ ಕೃಪೆ ಮಾಡಿಕೊಡ್ತಾನೆ. ಯೆಶಾಯ ಮನಗುಂದಿದವರನ್ನ ಧೈರ್ಯಪಡಿಸುವಂತೆ, ಬಲಹೀನರಿಗೆ ನಾವು ಆಧಾರ ಆಗಿರುವಂತೆ, ಎಲ್ಲರೊಂದಿಗೆ ನಾವು ದೀರ್ಘ ಶಾಂತಿಯಾಗಿರುವಂತೆ, ಎಲ್ಲರಿಗೂ ಹಿತವನ್ನ ಮಾಡುವರಾಗಿ ಯಾವಾಗಲೂ ಸಂತೋಷಿಸುತ್ತಾ, ಎಡಬಿಡದೆ ಪ್ರಾರ್ಥಿಸುತ್ತಾ, ಎಲ್ಲಾದ್ರಲ್ಲಿ ನೀವು ಸ್ತುತಿ ಮಾಡುತ್ತಾ, ಇದೇ ನಮ್ಮ ಕರ್ತನೆ ನಿನ್ನ ಚಿತ್ತವಾಗಿದೆಯಪ್ಪ. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇವೆ ಕರ್ತನೆ ಎಂದು ಯಾರ್ಯಾರು ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಈ ವಾಕ್ಯದ ಈ ಆರಾಧನೆ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇನೆ. ಉಂಟಾಗಲಿ ರಾಜ ಕರ್ತನೆ. ಈ ವಾಕ್ಯವನ್ನ ಯಾರು ಯಾವ ಸಮಯದಲ್ಲಿ ಕೇಳಿದ್ರು ಕೂಡ ಕರ್ತನೆ ಬಲವುಳ್ಳವರಾಗಬೇಕು. ನಿನ್ನ ಐಕ್ಯತೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಬೇಕು. ನಿನ್ನ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳೆಯಬೇಕು ರಾಜ. ನಿನ್ನೊಂದಿಗೆ ಅಧಿಕ ಸ್ನೇಹವನ್ನು ಬೆಳೆಸಬೇಕು. ಆ ರೀತಿಯಾಗಿ ಈ ವಾಕ್ಯದ ಒಂದು ಬದಲಾವಣೆ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ. ಶರೀರ ಬಲಹೀನತೆಗಳೆಲ್ಲ ತೆಗೆದುಹಾಕು. ಯಾವ ಬಲಹೀನತೆ ಆಗಿರ್ಲಿ ಕರ್ತನೆ ಯೇಸುವೇ, ಈ ಲೋಕದಲ್ಲಿ ಔಷಧಿಯನ್ನ ಉಂಟು ಮಾಡುವ ವಿಜ್ಞಾನಿಗಳನ್ನ, ಇವುಗಳಿಗೋಸ್ಕರ ಉಂಟು ಮಾಡಿರುವ ವೈದ್ಯರುಗಳನ್ನ ಎಲ್ಲವನ್ನು ನೀನು ಮಾಡಿದ್ಯಾ. ಸಮಸ್ತವು ನಿನ್ನಿಂದಲೇ ಉಂಟಾದದ್ದು. ಆದ್ದರಿಂದ ಕರ್ತನೆ
ಅವರಿಂದ ಆಗದೇ ಇರುವಂಥದ್ದು, ಅವರಿಗೆ ಸಾಧ್ಯವಾಗದಿರುವುದು ನಿನಗೆ ಸಾಧ್ಯ ಕರ್ತನೆ. ಎಂತ ಬಲಹೀನತೆ ಇರಲಿ ಕರ್ತನೆ, ಯೇಸು ಎಂತ ರೋಗವಿರಲಿ ರಾಜ, ನೀನು ಕರ್ತನೆ ಯೇಸುಯ ಆ ಕ್ಷಣದಲ್ಲಿ, ಆ ಕ್ಷಣವೇ ಬಿಡುಗಡೆ ಕರ್ತನೆ. ಯೇಸುವಿನ ನಾಮದಲ್ಲಿ ಬಲಹೀನತೆಗಾಗಿ ಪ್ರಾರ್ಥಿಸುವಂತ ಪ್ರತಿಯೊಬ್ಬರಿಗೂ ಕೂಡ ಕರ್ತನೆ, ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತೇನೆ ರಾಜ, ಆ ಬಿಡುಗಡೆ ಈ ಕ್ಷಣದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ. ಅದು ಸಮಾಧಾನ ರಾಜ. ಅನೇಕರು ಇವತ್ತು ಕುಟುಂಬಗಳಲ್ಲಿ ಸಮಾಧಾನ ಕೊರತೆ ಕರ್ತನೆ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಇದಕ್ಕಾಗಿ ಕರ್ತನೆ ಲೋಕದ ವೈಭವಗಳನ್ನ, ಲೋಕದ ಆಚಾರಗಳನ್ನ, ಯೇಸುವೆ ಈ ಲೋಕದಲ್ಲಿರುವ ತಾತ್ಕಾಲಿಕ ಸಂತೋಷಗಳನ್ನು ಹುಡುಕುವರಾಗಿದ್ದಾರೆಪ್ಪ. ಅವರೆಲ್ಲರಿಗೂ ಕೂಡ ಯೇಸುವಿನ ಮೂಲಕ ಒಂದು ವಿಶೇಷವಾದ ಸಮಾಧಾನ, ಯಾಕಂದ್ರೆ ಅವರು ಹೇಳಿದ್ದಾರೆ ಕ್ರಿಸ್ತನು ನನ್ನ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದ್ದಾರೆ. ಆ ಸಮಾಧಾನ ಅವರನ್ನು ಆಳ್ವಿಕೆ ಮಾಡಲಿ ಕರ್ತಾನೆ. ಸಮಾಧಾನ ಬಯಸುವಂತ, ಶಾಂತಿಯನ್ನು ಬಯಸುವಂತ, ನೆಮ್ಮದಿಯನ್ನು ಬಯಸುವಂತ ಅನೇಕರಿದ್ದಾರಪ್ಪ ಈ ಭೂಮಿ ಮೇಲೆ. ಅವರಿಗೆ ಸಮಾಧಾನವನ್ನು ಕೊಡು, ಶಾಂತಿಯನ್ನು ಕೊಡು, ಆರೋಗ್ಯವನ್ನು ಕೊಡು ಕರ್ತಾನೆ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಂಬುದನ್ನು ತಿಳಿಯಪಡಿಸು. ಯಾರು ಯಾವ ಕ್ಷಣದಲ್ಲಿ ಈ ವಾಕ್ಯವನ್ನು ಆನ್ಲೈನ್ ನೋಡಬಹುದು, ಯೂಟ್ಯೂಬ್ ಅಲ್ಲಿ ನೋಡಬಹುದು ಕರ್ತಾನೆ. ನೋಡುವಾಗ ಆ ಸ್ವಸ್ಥತೆ, ಆ ಸಮಾಧಾನ, ಆ ಒಂದು ನೆಮ್ಮದಿ ಯೇಸುವಿನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ. ಬಲಪಡಿಸು ಕರ್ತಾನೆ, ಬಲವುಳ್ಳವರಾಗಿ ಮಾರ್ಪಡಿಸು. ಅವರ ಬಲಹೀನತೆಗಳೆಲ್ಲ ತೆಗೆದುಹಾಕು. ಕ್ರಿಸ್ತ ಯೇಸುವಿನಲ್ಲಿ ಬಲವುಳ್ಳವರಾಗಿರುವಂತೆ ಇವರನ್ನು ನಡೆಸು ಕರ್ತಾನೆ. ನಿನ್ನ ವಾಕ್ಯದಿಂದ ಬಲಗೊಳ್ಳುವುದಕ್ಕೆ ಮಾಡು. ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ಜೀವನ ತಂದೆಯೇ. ಹಲ್ಲೆಲೂಯಾ.